ಫೈವ್ 4 3 2 1 0. ನಿಧಾನವಾಗಿ ಕೈ ಇಳಿಸುತ್ತಾ ಕಣ್ ತೆಗೆದು ಕೈಗಳು ಮಾತ್ರ ನೋಡ್ಕೊಳ್ಬೇಕು. ಧ್ಯಾನಕ್ಕೆ ಒಂದ್ಸರಿ ಜೋರಾಗಿ ಚಪ್ಪಲಿ ಹೊಡೆಯೋಣ. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತೆ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ, ನನಗೆ ಜನ್ಮ ನೀಡಿದ ತಂದೆ ತಾಯಿಯವರಿಗೆ, ಈ ಆತ್ಮಜ್ಞಾನವನ್ನು ಕೊಟ್ಟ ಎಲ್ಲ ಮಾಸ್ಟರ್ಸ್ಗೂ ಕೂಡ ನನ್ನ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ರಾಗಿಗುಡ್ಡಗೆ ಪ್ರತಿ ಮಂಗಳವಾರ ಶನಿವಾರ ಎಲ್ಲರೂ ಬಂದು ಭೇಟಿ ಆಗ್ತಾ ಇದ್ದೀರಾ. ಇಲ್ಲಿ ತುಂಬ ಅದ್ಭುತವಾಗಿ ನಡೀತಾ ಇದೆ ಕ್ಲಾಸುಗಳು, ತುಂಬ ಸಂತೋಷ ಆಗ್ತದೆ. ಇದನ್ನು ಇಲ್ಲಿ ಕೇಳಿಸ್ಕೊಂಡಿದ್ದು ಮಾತ್ರವೇ ಅಲ್ಲ, ಈ ಧ್ಯಾನ ಸ್ಥಿತಿಯನ್ನು ಮುಂದುವರಿಸ್ಕೊಂಡೇ ಹೋಗಬೇಕು. ಯಾವ ಮಾತುಗಳು ಬೇಕಾಗಿಲ್ಲ, ಯಾವ ಅನವಶ್ಯಕರವಾಗಿರೋ ಆಲೋಚನೆಗಳು ಬೇಡ. ಪ್ರಶಾಂತ ಸ್ಥಿತಿಯಲ್ಲಿ, ಆ ಧ್ಯಾನ ಸ್ಥಿತಿಯಲ್ಲಿರೋದೇ ನಮ್ಮ ಧ್ಯಾನ ಸ್ಥಿತಿ. ಆ ಸ್ಥಿತಿಯಲ್ಲೇ ಇರಬೇಕು. ಅದಕ್ಕೆ ನಮ್ಮ ಜೀವನದಲ್ಲಿ ಮಾನಸಿಕ ಭಾವನೆಗಳು, ಶಾರೀರಿಕ ಸಮಸ್ಯೆಗಳು, ಚೇಷ್ಟೆಗಳು ಇವೆಲ್ಲವೂ ಕೂಡ ನಾವು ಹಿಂದಿನ ಜೀವನಗಳಲ್ಲಿ ಹೊತ್ತು ತಂದಿರುವ ಕ್ಷಣಗಳು. ಅದಕ್ಕೆ ಈಗ ನಾವು ಮಾಡ್ತಾ ಇರೋ ಪ್ರಸ್ತುತ ಕ್ಷಣಗಳು ಜೀವನ. ಈಗ ಏನು ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಹಿಂದಿನದು ಹೊತ್ತು ತಂದಿರುವ ಪ್ರಸ್ತುತ ಜೀವನವನ್ನು ನಡೆಸ್ತಾ ಇದ್ದೀವಿ. ಆ ಜೀವನವನ್ನು ಹೇಗೆ ಇದೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಅದಕ್ಕೋಸ್ಕರ ಆ ಪ್ರಸ್ತುತ ಕ್ಷಣಗಳಲ್ಲಿ ಜೀವನ ಮಾಡಬೇಕು ಅಂದರೆ ಥಿಚ್ ನಾಟ್ ಹನ್ ವಿಯತ್ನಾಂ ಆ ಸನ್ಯಾಸಿಯವರು ಏನು ಹೇಳ್ತಾರೆ ಅಂದರೆ ಅರಿವಿನಿಂದ ಇರಬೇಕು. ಪ್ರತಿ ಕ್ಷಣದಲ್ಲಿ ಕೂಡ ಅರಿವಿನಿಂದ ನಾವು ಜೀವಿಸಬೇಕು. ಜೀವನ ಅನ್ನೋದು ಜೀವನ ಅಲ್ಲ, ಅರಿವಿನಿಂದ ಜೀವನ ಮಾಡೋದೇ ಜೀವನ. ಅಂದರೆ ನಾವು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಆಯಾರಾಮ್ ಗಯಾರಾಮ್ ಅಂತ. ಖಾನಾ ಪೀನಾ ಸೋನಾ ಇದಾಯಿತು ಅಂದರೆ ನಮ್ಮ ಜೀವನ ಆಯಿತು ಅಂತೀವಿ. ಕಷ್ಟ ಬಂದರೆ ಏನೋ ಕಷ್ಟ ಬಂದಿದೆ, ದೇವ್ರನ್ನ ಮೊರೆ ಹೋಗ್ತೀವಿ. ಆದರೆ ನಮ್ಮ ಕಷ್ಟಗಳಿಂದ ಪಾರಾಗಬೇಕು ಅಂದರೆ ಈ ಧ್ಯಾನ ಸ್ಥಿತಿ, ಈ ಧ್ಯಾನ ಮಾರ್ಗದಲ್ಲಿ ಇರಬೇಕು ಅಂದರೆ ಏನು ಮಾಡಬೇಕು? ನಾವು ಇವಾಗ ಈ ಶರೀರ ಅಸ್ತಿತ್ವದಲ್ಲಿ ಇದೆ ಅನ್ನೋದಕ್ಕೆ ಮೂಲ ಮುಖ್ಯ ಕಾರಣ ಏನು ಅಂದರೆ ಶ್ವಾಸ. ಆ ಶ್ವಾಸನ ಅರಿವಿನಿಂದ ಗಮನಿಸಬೇಕು. ಒಳಗೆ ಹೋಗ್ತಾ ಇರೋ ಶ್ವಾಸ, ಹೊರಗೆ ಬರ್ತಾ ಇರೋ ಶ್ವಾಸ, ಅದನ್ನು ಗಮನಿಸಿದಾಗ ನಾವು ಅಸ್ತಿತ್ವದಲ್ಲಿ ಇದ್ದೀವಿ ಅಂತ. ಅದಕ್ಕೆ ಪ್ರತಿ ಕ್ಷಣವೂ ಕೂಡ ಕೃತಜ್ಞತೆ ಭಾವನೆ ಅನ್ನೋದು ನಮ್ಮಲ್ಲಿ ಬರಬೇಕು. ಆ ಶ್ವಾಸಕ್ಕೂ ಯಾವತ್ತಾದರೂ ಕೃತಜ್ಞೆ ಹೇಳ್ತೀವ? ಬೆಳಗ್ಗೆ ಹೇಳ್ತೀವಿ, ಎದ್ದ ತಕ್ಷಣ ಅಯ್ಯೋ ಏನು ಕೆಲಸ ಮಾಡಬೇಕು, ಕೆಲಸದವಳು ಬರ್ತಾರೋ ಇಲ್ವೋ, ಹಾಲು ಬರುತ್ತೋ ಇಲ್ವೋ, ಯಾರ್ಯಾರಿಗೆ ಏನೇನು ಮಾಡಬೇಕು ಅನ್ನೋ ಚಿಂತೆಗಳಲ್ಲೇ ಎದ್ದು ಓಡೋಡಿ ಬರ್ತಾ ಇರ್ತೀವಿ. ಹಾಗಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಶ್ವಾಸಗೆ ನಾವು ಅಸ್ತಿತ್ವದಲ್ಲಿ ಇದ್ದೀವಿ, ಆ ಶ್ವಾಸಗೆ ಕೃತಜ್ಞತೆ ಭಾವನೆಯಿಂದ ಆ ಕೃತಜ್ಞತೆಗಳನ್ನು ತಿಳಿಸ್ಬೇಕು. ಥ್ಯಾಂಕ್ ಯು ಅಂತ ಯಾರಿಗಾದರೂ ಹೇಳ್ತೀವ? ಇಲ್ಲ. ಒಂದು ಹೂವು ತಂದು ಕೊಡ್ತಾನೆ ಮನೆಗೆ, ಏನೋ ದುಡ್ಡು ಕೊಡ್ತೀವಿ ಅದಕ್ಕಲ್ಲ, ಆದರೂ ಥ್ಯಾಂಕ್ ಯು ಹೇಳಬೇಕು. ಹೇಳ್ತೀವ? ಇಲ್ಲ. ಮನೆಯಲ್ಲಿ ದೊಡ್ಡವರಿದ್ದಾರೆ ಅಂದರೆ ಚಿಕ್ಕವ್ರು ಬಂದು ಗಂಡನೋ ಹೆಂಡತಿನೋ, ಹೆಂಡತಿಗೆ ಗಂಡ, ಮಕ್ಕಳು, ಸೊಸೆ ಯಾರೋ ಇರ್ಬೋದು, ಅವ್ರು ಬಂದು ಒಂದು ಪ್ಲೇಟಲ್ಲಿ ಒಂದು ಊಟ ಕೈಗೆ ತಂದು ಕೊಡ್ತಾರೆ. ಯಾವತ್ತಾದರೂ ಕೃತಜ್ಞತೆ ತಿಳಿಸ್ತೀವ? ಆ ಪ್ರೀತಿ ಭಾವನೆ ತಿಳಿಸ್ತೀವ? ಇಲ್ಲ. ಅಲ್ಲಿಂದನೇ ಶುರುವಾಗಬೇಕು. ಆ ಶ್ವಾಸದ ಮಹತ್ವ ಅನ್ನೋದು ಅಲ್ಲಿಂದ ಶುರುವಾಗುತ್ತೆ. ಅದಕ್ಕೆ ಪ್ರತಿ ಕ್ಷಣದಲ್ಲಿ ಕೂಡ ಆ ಉಸಿರಾಟವನ್ನು ಅರಿವಿನಿಂದ ಗಮನಿಸ್ತಾ ಇರೋವಾಗ
ಇವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ನಾವು ಆನಂದ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ, ಅದೇ ಜೀವನ ಅಂತ ಥಿಚ್ ನಾಟ್ ಹನ್ ಅವರು ಹೇಳ್ತಾರೆ. ಆದರೆ ನೀವು ಹೇಳ್ತೀರಾ 1 ಗಂಟೆ 2 ಗಂಟೆ ಧ್ಯಾನ ಮಾಡಿದ ಮೇಲೆ ಆ ಸ್ಥಿತಿಯನ್ನು ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತೀರಾ, ಹೇಗೆ ಸಾಧ್ಯ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಆಗ್ಬೋದು. ಆದರೆ ಆಗುತ್ತೆ, ಆಚರಣೆ ಮಾಡಬೇಕು. ಅದು ಹೇಗೆ? ಅರಿವಿನಿಂದ ಇದ್ದು ನಾವು ಏನೇನು ಕೆಲಸ ಮಾಡ್ತಾ ಇದ್ವಿ. ಬೆಳಗ್ಗೆ ಎದ್ದ ಮೇಲೆ ನಡೆದಾಡ್ಕೊಂಡು ಬರಿತೀವಿ. ಆ ನಡೆದಾಡ್ಕೊಂಡು ಬಂದಾಗ ಆ ನಡೆ ಅನ್ನೋದು ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸಬೇಕು. ಆವಾಗ ಶ್ವಾಸ ಯಾವ ರೀತಿ ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲೋ ಆಲೋಚನೆ ಮಾಡ್ತಾ ಇದ್ದೀವಿ, ಅದು ಹಾಗಲ್ಲ. ನಡೀತಾ ಇರುವಾಗಲೂ ಕೂಡ ನಾನು ನಡೀತಾ ಇದ್ದೀನಿ ಅಂದಾಗ ಆ ಶ್ವಾಸವನ್ನು ಗಮನಿಸಬೇಕು. ಯಾವಾಗಲೂ ಕೂಡ ಆ ಉಚ್ಛ್ವಾಸ ನಿಶ್ವಾಸಗಳನ್ನೇ ಗಮನಿಸ್ತಾ ಇರಬೇಕು. ಆ ಅರಿವೆ ಅನ್ನೋದು ಇರಬೇಕು. ನಾವು ಅದನ್ನ ಗಮನಿಸ್ತಾ ಇದ್ದರೆ ಕೆಲಸ ಹೇಗೆ ಮಾಡೋದು ಅಂತ ಅಲ್ಲ, ತಾನಷ್ಟು ತಾನು ಹೋಗ್ತಾ ಇದೆ ಅಂದಾಗ ಆಲೋಚನೆಗಳು ಇಲ್ಲದೆ ಸ್ಥಿತಿಯಲ್ಲಿ ಇರೋದು, ಅದು ಗಮನಿಸೋದು ಅಂತ. ಇವಾಗ ಏನೋ ಬೆಳಗ್ಗೆ ಆಯಿತು, ಬ್ರಷ್ ಮಾಡ್ತಾ ಇರ್ತೀವಿ, ಅವಾಗ ಏನಂತೀವಿ? ಬ್ರಷ್ ಮಾಡ್ತಾ ಇರೋವಾಗಲೂ ಕೂಡ ಆಲೋಚನೆಗಳು ಓಡ್ತಾ ಇರುತ್ತೆ. ಅಲ್ಲ, ನಾನು ಬ್ರಷ್ ಮಾಡ್ತಾ ಇದ್ದೀನಿ ಅನ್ನೋದು ಅಲ್ಲಿ ಅರಿವಿನಿಂದ ಗಮನಿಸಬೇಕು. ನಾನು ಸ್ನಾನ ಮಾಡ್ತಾ ಇದ್ದೀನಿ, ನೀರು ಯಾವ ರೀತಿ ಮೈ ಮೇಲೆ ಫ್ಲೋ ಆಗ್ತಾ ಇದೆ ಅದನ್ನ, ಆ ಸ್ಪರ್ಶೆ, ಆ ಸ್ಪಂದನ ಅನ್ನೋದನ್ನ ಅದನ್ನ ಗಮನಿಸಬೇಕು. ಆ ರೀತಿ ಗಮನಿಸ್ತಾ ಇರುವಾಗ ನಾನು ಏನೇನು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಅದರನ್ನೇ ಗಮನಿಸ್ತಾ ಇರಬೇಕು. ಈಗ ನಾನು ಮಾತಾಡ್ತಾ ಇದ್ದೀನಿ, ಮಾತಿನ ಮೇಲೆ ನಿಗಾ ಇರಲಿ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಹೆಂಗಂದ್ರಂಗೆ ಮಾತಾಡಿದಾಗ ಅವಾಗ ಏನಂತೀವಿ? ನಾನು ಮಾಡಿದ್ದೆ ಕರೆಕ್ಟು ಅಂತೀವಿ. ಅಲ್ಲ, ಮಾತಿನಲ್ಲಿ ಕೂಡ ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ಅರಿವಿನಿಂದ ಗಮನಿಸಬೇಕು. ನಾನು ಮಾತನಾಡ್ತಾ ಇದ್ದೀನಿ, ಪ್ರತಿಯೊಂದು ಕೂಡ ಈ ರೀತಿ ಅರಿವಿನಿಂದ ಗಮನಿಸ್ತಾ ಇರುವಾಗ ನಮ್ಮ ಶರೀರದ ಮೇಲೆ ಆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತೀವಿ. ಅಂದರೆ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೀನಿ, ಆ ಕಣ್ಣಲ್ಲಿ ನೋಡುವಾಗ ನಾವೇನು ಅನ್ಕೊತೀನಿ? ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಅಂತೀವಿ. ಅಂದರೆ ನೀನು ಕಣ್ಣಲ್ಲಿ ನೋಡ್ತಾ ಇದೀಯಾ ಅಥವಾ ನಿನ್ನ ಕಣ್ಣಲ್ಲಿರುವ ಅಸ್ತಿತ್ವ, ಆ ತತ್ವ ನೋಡ್ತಾ ಇದೀಯಾ? ನೀನು ಮಾತಾಡ್ತಾ ಇದೀಯಾ, ನೀನು ಬಾಯಲ್ಲಿ ಮಾತಾಡ್ತಾ ಇದ್ದೀನಿ, ಆದರೆ ನಿನ್ನ ಬಾಯಲ್ಲಿರೋ ಅಸ್ತಿತ್ವ ಮಾತಾಡಿಸ್ತಾ ಇದೀಯಾ? ಕಿವಿಯಲ್ಲಿ ಕೇಳಿಸ್ಕೊತಾ ಇದ್ದೀವಿ, ಆ ಕಿವಿಗಳಲ್ಲಿ ಕೇಳಿಸ್ಕೊತಾ ಇದ್ದೀವ ಅಥವಾ ಕಿವಿಗಳಲ್ಲಿ ಇರುವ ಆ ತತ್ವ ಕೇಳಿಸ್ಕೊತಾ ಇದೆಯಾ? ಇವೆಲ್ಲವೂ ಕೂಡ. ಮೂಗಿನಲ್ಲಿ ವಾಸನೆ ನೋಡ್ತಾ ಇದ್ದೀವಿ, ಯಾವುದು? ಆ ವಾಸನೆ ನೋಡೋದು ಯಾರೋ? ಆ ತತ್ವ ಇದೆ. ಆ ತತ್ವದಿಂದ ನಾನು ನೋಡ್ತಾ ಇದ್ದೀನಿ, ನನ್ನ ಮೂಗಿನಿಂದ ಅಲ್ಲ, ಆ ತತ್ವದಿಂದ. ಅಂದರೆ ಒಳಗೆ ಹೋಗ್ತಾ ಇದ್ದೀವಿ ಎಲ್ಲದಕ್ಕೂ ಕೂಡ. ಆವಾಗೇನಾಗುತ್ತೆ? ಪ್ರತಿಯೊಂದು ಕೂಡ ಅರಿವಿನಿಂದ ಗಮನಿಸ್ತಾ ಇರೋದನ್ನ ಅಭ್ಯಾಸ ಮಾಡ್ಕೊತೀವಿ. ನಮಗೆ ಚಿಕ್ಕ ವಯಸ್ಸಿನಿಂದ ಏನಾಗಿದೆ? ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಕೆಲಸ ಮಾಡೋವಾಗ ಅದನ್ನ ಗಮನಿಸ್ತೀವಿ, ಅದು ಮುಗೀತು ಅಂದರೆ ಹೋಗ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿ ಏನು ನಡೀತಾ ಇದೆ? ಈ ಕಡೆ ಮೊಬೈಲ್ ಇರುತ್ತೆ, ಆ ಕಡೆ ಟಿ ವಿ ಇರುತ್ತೆ, ಆ ಕಡೆ ಇನ್ಯಾರೋ ಬರ್ತಾರೆ, ಕೆಲಸ ಏನೋ ಮಾಡಿದ್ದೀವಿ. ಆ ಕೆಲಸ ಮಾಡಿರೋದು ನಾವು ಅಸ್ತಿತ್ವದಲ್ಲಿ ಇದ್ದು ಅಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ದೀವ? ಇಲ್ಲ. ಆವಾಗೇನಾಗುತ್ತೆ? ತಪ್ಪಾಗುತ್ತೆ. ಅದಕ್ಕೆ ಪ್ರತಿ ಕ್ಷಣವೂ ಕೂಡ ಆ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಅರಿವಿನಿಂದ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಥಿಚ್ ನಾಟ್ ಹನ್ ಮಾಂಕ್ ಅವರು ವಿಯೆಟ್ನಾಮಲ್ಲಿ ಇರ್ತಾರೆ, ಅವರು ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಶ್ವಾಸಕ್ಕೆ ಅಷ್ಟು ಪ್ರಧಾನ ಮುಖ್ಯ ಅಂತ ಹೇಳ್ತಾರೆ. ಆ ಶ್ವಾಸ ಇಲ್ಲ ಅಂದರೆ ನಾವಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತೀವಿ ಶ್ವಾಸ ಇಲ್ಲ ಅಂದರೆ ಶವ, ಶ್ವಾಸ ಇದ್ದಾಗ ಶಿವ, ಶಿವ ಶಿವ ಹೋಗ್ಬಿಟ್ಟಿದ್ದಾನಪ್ಪ ಅಂತಾರೆ. ಆವಾಗ ಏನು ನೋಡ್ತಾರೆ? ಶ್ವಾಸವನ್ನೇ ನೋಡ್ತಾರೆ. ಶಿವ ಇದ್ದಾರೆ ಅಂದರೆ ಶ್ವಾಸ ಇದೆ ಅಂತ ಅರ್ಥ. ಆವಾಗ ಅದೇ ರೀತಿ ಶ್ವಾಸವನ್ನು ಅರಿವಿನಿಂದ ಗಮನಿಸ್ತಾ ಇರಬೇಕು. ಒಂದು ಸತಿ ಇದೆಲ್ಲವೂ ಕೂಡ ನಡೀತಾ ಇರುವಾಗ ಥಿಚ್ ನಾಟ್ ಹನ್ ಅನ್ನೋರು 16 ವಯಸ್ಸು ಇನ್ನು. ಅವರು ಬುದ್ಧ ಭಗವಾನರು ಏನೇನು ತಿಳಿಸ್ಕೊಟ್ಟಿದ್ದಾರೋ ನಾನು ಕೂಡ ಅದನ್ನ ಸಾಧನೆ ಮಾಡಿ ಆವಾಗ ಎನ್ಲೈಟ್ಮೆಂಟ್ ಆಗ್ಬೋದು ಅಂತ ಒಂದು ತೀರ್ಮಾನಕ್ಕೆ ಬಂದು, ಅವರ ಪದ್ಧತಿಗಳಲ್ಲಿ ಕೂದಲು ತೆಗೆಯೋದು, ಬಟ್ಟೆ ಬದಲಾವಣೆ ಆಗುತ್ತಲ್ಲ, ಕಾಷಾಯ ವಸ್ತ್ರ, ಅಲ್ಲಿ ಆ ಸಂಸ್ಥೆಯಲ್ಲಿ ಏನೇನು ಮಾಡ್ತಾರ ಅದನ್ನು ಮಾಡಿಕೊಂಡು ಸಾಧನೆ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಯುದ್ಧ ಪ್ರಾರಂಭ ಆಗುತ್ತೆ. ಆ ಯುದ್ಧ ಎಲ್ಲಿವರೆಗೂ ಪ್ರಾರಂಭ ಆಗುತ್ತೆ ಅಂತೆ, ಆಕಾಶದ ಎತ್ತರಕ್ಕೆ ಹೋಗುತ್ತೆ, ಅಲ್ಲಿವರೆಗೂ ಯುದ್ಧ ನಡೀತದೆ. ಇವಾಗ ನೋಡ್ತಾ ಇದ್ದೀವಲ್ಲ ದಿನ ಟಿ ವಿಯಲ್ಲಿ, ಎಲ್ಲಿವರೆಗೂ ಹೋಗಿದೆ ಆ ಕಿಚ್ಚು ಅನ್ನೋದು. ಆ ರೀತಿ ನಡೀತಾ ಇರುವಾಗ ಇವ್ರ ಮನಸ್ಸಿಗೆ ಅನಿಸುತ್ತೆ, ಗೊಂದಲ ಆಗುತ್ತೆ, ಅಲ್ಲ ನಾನೊಬ್ಬನೇ ಎನ್ಲೈಟ್ಮೆಂಟ್ ಆಗೋದು ಸರಿ ಅಲ್ಲ. ಗೌತಮ ಬುದ್ಧ ಅವರು
ಏನೇನು ಹೇಳಿದಾರೋ ಅದನ್ನ ನಾನು ಕೂಡ ಈ ಪ್ರಪಂಚ ವ್ಯಾಪ್ತಿಯಲ್ಲಿ ತಿಳಿಸ್ಬೇಕು ಅಂತ ಒಂದು ನಿರ್ಣಯ ಮಾಡಿಕೊಂಡು ಅಲ್ಲಿಂದ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಅವ್ರಿಗನ್ಸುತ್ತೆ, ಏನು ನಾನು ಮಾಡ್ತಾ ಇರಬೇಕು, ಎಲ್ಲಿಂದ ಪ್ರಾರಂಭ ಆಗಿದೆ ಯುದ್ಧ, ಆದರೆ 1 ತಿಂಗಳ ಮಟ್ಟಕ್ಕೆ ನಾನು ಈ ಯುದ್ಧದ ಮೂಲವನ್ನು ತಿಳ್ಕೊಂಡು ಅಲ್ಲಿರೋ ಪ್ರಜೆಗಳಿಗೆ ಈ ವಿಷಯ ತಿಳಿಸ್ಬೇಕು. ಈ ವಿಷಯ ತಿಳಿಸಿದಾಗ ಅಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ, ಎಲ್ಲರೂ ಕೂಡ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊಂಡು ಅವರೇನು ಮಾಡ್ತಾರೆ, ಈ ವಿಯತ್ನಾಂ ದೇಶ ಬಿಟ್ಟು ಈ ಮೂಲ ಎಲ್ಲಿದೆ ಅಂತ ಕಂಡ್ಕೊಂಡಂದ್ರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಮೂಲ, ಆ ದುಃಖಕ್ಕೆ ಕಾರಣ ಅಲ್ಲಿದೆ ಅಂತ ಪ್ರಯಾಣ ಮಾಡ್ತಾರೆ. ಇವರು ಎಲ್ಲರಿಗೂ ಕೂಡ ಈ ವಿಷಯವನ್ನು ತಿಳಿಸ್ತಾ ಬರ್ತಾ ಇದ್ದಾರೆ. ತಿಳಿಸ್ತಾ ಇರೋವಾಗ ಏನು ಮಾಡ್ತಾರೆ ಅಂದರೆ, ಅವರು ನೀವು ಆ ದೇಶದಿಂದ ಈ ದೇಶಕ್ಕೆ ಬಂದು ಪ್ರಚಾರ ಮಾಡ್ತಾ ಇದ್ದೀರಾ, ಇದು ಎಲ್ಲಿವರೆಗೂ ಸರಿ, ಇದು ನೀವು ಯಾಕೆ ಇಲ್ಲಿ ಬಂದು ಮಾಡ್ತಾ ಇದ್ದೀರಾ ಅಂದರೆ, ಸೈಲೆಂಟಾಗಿ ಹಾಗೆ ಇದ್ದು, ನಾನು ಗಿಡಕ್ಕೆ ಎಲೆಗಳಿಗೆ ನೀರು ಹಾಕೋದಿಲ್ಲ, ಬೇರಿಗೆ ನೀರು ಹಾಕ್ತೀನಿ. ಗಿಡ ಚೆನ್ನಾಗಿರಬೇಕು ಅಂದರೆ, ಗಿಡಕ್ಕೆ ರೋಗ ಬಂದರೆ ಬೇರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಆ ಬೇರುಗಳು ಈ ದೇಶದಲ್ಲಿದೆ ಅಂತ ಹೇಳ್ತಾರೆ. ಆವಾಗ ಹೌದಾ ಈ ದೇಶದಲ್ಲಿ ಇದೆಯಾ ಅಂತ ಆಯಿತು. ಇದೇ ರೀತಿ ಪ್ರಚಾರ ಮಾಡ್ಕೊಳ್ತಾ ಇರ್ತಾರೆ. ಆ ವಿಯತ್ನಾಂ ದೇಶದಲ್ಲಿ ಆ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಈ ದೇಶದಲ್ಲಿ ಯುದ್ಧ ನಡಿಬೇಕು ಅಂತ ನಾವು ಪಣ ತೊಟ್ಟು ಕೂತಿದ್ರೆ ಈ ಅಪ್ಪ ಹೋಗಿ ಅಲ್ಲೆಲ್ಲನೂ ಪ್ರಚಾರ ಮಾಡ್ತಿದ್ದಾನೆ ಅಂತ ಆ ದೇಶಕ್ಕೆ ಬರಬೇಡ ಅಂತ ಹೇಳಿ ಬಹಿಷ್ಕರಣ ಮಾಡಿಬಿಡ್ತಾರೆ. ನೋಡಿದ್ರೆ ಒಳ್ಳೆ ಕೆಲಸಗಳು ಮಾಡಿದಾಗ ಹೇಗೆ ಎಂಥ ಪರಿಸ್ಥಿತಿ ಎದುರಿಸಬೇಕು ಅನ್ನೋದು. ಆಗ 39-40 ವರ್ಷಗಳು ಬೇರೆ ದೇಶಗಳಲ್ಲೇ ಇದ್ದು ಬಿಡ್ತಾರೆ. ರಷ್ಯಾಗೆ ಹೋಗ್ತಾರೆ, ಪ್ಲಮ್ ವಿಲೇಜ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿರೋರು ನಮಗೆ ಇನ್ನೂ ತಿಳಿಸ್ಕೊಡಿ ಸ್ವಾಮಿ ಅಂತ ಹೇಳಿ ಇನ್ನೊಂದು ಪ್ರದೇಶಕ್ಕೆ ಅವರವರೇ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇವೆಲ್ಲ ನಡೀತಾ ಇರುವಾಗ 21 ವಯಸ್ಸಾಗಿರುತ್ತೆ. ಒಂದು ಆ ಪ್ಲಮ್ ವಿಲೇಜ್ ಅನ್ನೋ ಸಂಸ್ಥೆಯಲ್ಲಿ ಇವರೇನು ಮಾಡ್ತಾರೆ ಅಂದರೆ, ಆ ಯುದ್ಧ ನಡೀತಾ ಇರೋ ಗಾಯಗಳಾಗಿರುತ್ತೆ, ಏಟುಗಳಾಗಿರುತ್ತೆ, ಕಾಲು ಮುರ್ಕೊಂಡಿರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಸೇವೆ ಮಾಡ್ತಾ ಇರ್ತಾರೆ. ನೋಡಿದ್ರ ಸೇವೆ ಭಾಗ್ಯ ಅನ್ನೋದು ಹೇಗಿರುತ್ತೆ ಅಂತ. ಆ ಯಪ್ಪ ತಾನು ಮಾಡ್ತಾ ಇರೋ ಸೇವೆನ ನೋಡಿ ಸ್ವಲ್ಪ ದಿನಗಳಲ್ಲೇ ಒಂದು 10,000 ಜನ ಆ ಸಂಸ್ಥೆಯಲ್ಲಿ ಮೆಂಬರ್ಗಳಾಗಿದ್ದು ಎಲ್ಲರಿಗೂ ಸೇವೆ ಮಾಡ್ತಿರ್ತಾರೆ. ಹಾಗೆ ನಡೀತಾ ಇರೋವಾಗ ಇನ್ನು ಏನಾಗುತ್ತೆ ಅಂದರೆ, ಈ ದೇಶದಲ್ಲಿ ಇರೋವ್ರಿಗೆ ತುಂಬ ಹಿಂಸೆ ಕೊಡ್ತಿರ್ತಾರೆ. ನೀವು ಇದನ್ನ ಮಾಡಬೇಡಿ, ಈ ಸಾಧನೆಯನ್ನು ಮಾಡೋದು ಅವಶ್ಯಕತೆ ಇಲ್ಲ, ಈ ಪ್ರಪಂಚ ದೇಶಗಳಲ್ಲಿ ಯಾರೂ ಕೂಡ ಮಾಡಕೂಡ್ದು, ನಾವು ಯುದ್ಧನೇ ಮಾಡಬೇಕು ಅಂತ ಇದ್ದೀವಿ ಅಂತ ಹಿಂಸೆ ಮಾಡೋದು. ನೀವು ಮನೆ ಒಳಗಡೆ ಇದ್ದು ಇವರು ಸಾಧನೆ ಮಾಡಿಕೊಂಡ್ರು ಕೂಡ ಮನೆ ಒಳಗಡೆ ಹೋಗಿ ಹಿಂಸೆ ಕೊಡ್ತಾ ಇದ್ರಂತೆ, ಮಾಡಬಾರ್ದು ಅಂತ. ಅದರ ಜೊತೆಗೆ ಇನ್ನೂ ಏನು ಮಾಡ್ತಿದ್ರು, ಅವರ ಮನೆಯಲ್ಲಿರೋ ಅಕ್ಕಿ ಬೇಳ ಏನೇನು ಇರುತ್ತೆ ಬೇಳೆ ಎಲ್ಲವೂ ಕೂಡ ದೋಚ್ಕೊಂಡು ಹೋಗ್ತಾ ಇದ್ರಂತೆ. ಅವ್ರಿಗೆ ತಿನ್ನಕ್ಕೂ ಆಹಾರ ಕೂಡ ಇರ್ಕೂಡ್ದು, ಇವರೆಲ್ಲ ಈ ಸಾಧನೆ ಮಾಡ್ತಿದ್ದಾರೆ ಅಂತ ಅಷ್ಟೊಂದು ಕಿಚ್ಚು ಇದೆಯಂತೆ. ಆ ರೀತಿ ನಡೀತಾ ಇದ್ರೆ ಆ ಟೈಮಲ್ಲಿ ನಮಗೆ ಮೊಬೈಲ್ಗಳಿಲ್ಲ, ಫೋನುಗಳಿಲ್ಲ ಅಲ್ಲ, ಆ ಸಮಯದಲ್ಲಿ ಉತ್ತರ ಬರೆಯೋದೇ ಇದ್ದಿದ್ದು. ಇವರೆಲ್ಲ ಏನೇನು ಸಾಧನೆ ಮಾಡಿರೋದು ತಿಳ್ಕೊಂಡಿರೋ ಜ್ಞಾನವೆಲ್ಲವೂ ಕೂಡ ಉತ್ತರ ಬರೆದು ಕಳಿಸ್ತಾ ಇದ್ರಂತೆ. ಇದನ್ನ ತಿಳ್ಕೊಂಡು ಅಲ್ಲಿರೋರೆಲ್ಲರೂ ಕೂಡ ಸ್ವಲ್ಪ ಸಮಾಧಾನ ಪಡ್ಕೊಳ್ಳೋರಂತೆ. ಇಲ್ಲಿರೋ ಪ್ರಜೆಗಳು ನಮ್ಗೆ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ಉತ್ತರ ಬರೆದಾಗ ಅವ್ರು ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ನನಗೂ ಕೂಡ ನಿಮ್ಮ ನೋವು ಅರ್ಥ ಆಗುತ್ತೆ, ಆದರೆ ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಆದರೆ ಇವಾಗ ನಮಗೆ ಇರೋದು ಒಂದೇ ಮಂತ್ರ, ಏನು ಅಂದರೆ ಶ್ವಾಸ. ಆ ಶ್ವಾಸನ ಗಮನಿಸ್ತಾ ಇರೋದು, ಶ್ವಾಸನ ಗಮನಿಸ್ತಾ ಅದನ್ನು ಸುಧಾರಣೆ ಮಾಡ್ಕೊಳ್ಳಿ ಅಂತ ಉತ್ತರದ ಮೂಲಕ ಆನ್ಸರ್ ಬರೋದು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಈ ರೀತಿ ಹೇಳ್ತಾ ಬರ್ತಾ ಇದ್ದಾರೆ. ಹಾಗಿದ್ರು ಅವ್ರಿಗೂ ಅನಿಸುತ್ತೆ ಏನು ಮಾಡೋ ಪರಿಸ್ಥಿತಿ ಇಲ್ಲ, ಆದರೆ ನಾವು ದುಃಖವನ್ನು ಮಾತ್ರನೇ ನೋಡ್ತಾ ಇದ್ದೀವಿ, ದುಃಖ ಎಲ್ಲೆಲ್ಲಿದೆ ಅಂತ, ಬಾಧೆ ಎಲ್ಲಿದೆ ನೋಡ್ತಾ ಇದ್ದೀವಿ. ಆದರೆ ತಂಪಾಗಿರೋ ಗಾಳಿ ಬರ್ತಾ ಇರೋದೇನಾದರೂ ನಿಂತೋಗಿದೆಯಾ? ಉದಯ ಆಗ್ತಾ ಇರೋದೇನಾದರೂ ನಿಂತೋಗಿದೆಯಾ? ಸೂರ್ಯಾಸ್ತ ಆಗ್ತಾ ಇರೋದು ನಿಂತೋಗಿದೆಯಾ? ನೀರು ಜಲಪಾತದಲ್ಲಿ ಹರಿತಾ ಇದೆ, ಅದೇನಾದರೂ ನಿಂತೋಗಿದೆಯಾ? ಪಶು ಪಕ್ಷಿಗಳು ಪಿಲಿಪಿಲಿ ರಾಗದಲ್ಲಿ ಗಿಡಗಳಲ್ಲಿದ್ದು ತಾನಷ್ಟು ತಾನು ಆರಾಮವಾಗಿರೋದು ಎಲ್ಲಾದರೂ ನಿಂತಿದೆಯಾ? ಮತ್ತೆ ಅದನ್ನ ನೋಡೋಣ, ನಾವು ಆ ದುಃಖವನ್ನು ನೋಡೋದು ಬೇಡ ಅಂತ ಹೇಳಿ ತುಂಬ ವಿಷಯಗಳೆಲ್ಲವೂ ಕೂಡ ತಿಳಿಸಿ ಸಮಾಧಾನ ಪಡಿಸ್ತಾ ಇರ್ತಾರಂತೆ. ಹಾಗಿರುವಾಗ
ಫಸ್ಟ್ ನಾವೇನು ಮಾಡ್ತೀವಿ, ಈ ಶರೀರದಲ್ಲಿ ಅಸ್ತಿತ್ವವಾಗಿದ್ದೀವಿ. ಇದು ಮುಖ್ಯ ಕಾರಣ ಶ್ವಾಸ. ಈ ಶ್ವಾಸ ಗಮನಿಸ್ತಾ ಇರೋವಾಗ ನಮಗೆ ಏನು ನಾವು ನಡೆದಾಡ್ತಾ ಇದ್ದೀವಿ ಅಂದರೆ ನಮ್ಮ ಹೆಜ್ಜೆಗಳು ಹೇಗಿರಬೇಕು ಅಂದರೆ ಆ ಭೂಮಾತ ಪುಲಕಿತರಾಗಬೇಕು. ಆ ಸ್ಪರ್ಶೆ ಅನ್ನೋದು ಕೂಡ ಹೂವಿನಲ್ಲಿ ನಡೀತಾ ಇದ್ರೆ ಹೇಗಿದೆ ಹಬ್ಬ ಅಂತೀವಲ್ಲ, ಆ ರೀತಿ ಇರಬೇಕು. ನಾವು ನಡೀತಾ ಇರೋದನ್ನ ನೋಡಿ ಇನ್ನೊಬ್ಬರು ಏಕತ್ವ ಸ್ಥಿತಿಗೆ ಬರ್ತಾರಂತೆ. ಇದೆಲ್ಲ ವಾರಕ್ಕೆ ಒಮ್ಮೆ ಅವರು ಪ್ರಾಕ್ಟೀಸ್ ಮಾಡ್ತಾರಂತೆ. ಬೀದಿಗಳೆಲ್ಲ ನಡೆದಾಡ್ಕೊಂಡು ಬರ್ತಾರಂತೆ. ಆ ನಡೀತಾ ಇರೋವಾಗ ಒಂದೊಂದು ಪಾದ ಅಜ್ಜೆ ಹಿಡಿತಾ ಇರೋದು ನೋಡದೆ ಬೇರೆಯವ್ರು ನೋಡಿದವರು ಕೂಡ ಅಷ್ಟು ತೃಪ್ತಿಯಾಗಿ ಆ ಧ್ಯಾನ ಸ್ಥಿತಿಗೆ ಬಂದ್ಬಿಡ್ತಾರಂತೆ. ಅಂದರೆ ಎಷ್ಟು ನಾಜೂಕಾಗಿ ನಡೀತಾರೆ ಅನ್ನೋದು ಕೂಡ ನಾವು ಗುರುತಿಸಬೇಕು. ನಾವೇನು ಮಾಡ್ತೀವಿ, ಇಲ್ಲಿಂದ ಅಲ್ಲಿಗೆ ಹೋಗಿ ಒಂದು ದಡ ಅಂತ ಹೋಗ್ಬಿಡ್ತೀವಿ. ಅದೇನಾದರೂ ನಾವು ನಡೀತಾ ಇದ್ದೀವಿ ಭೂಮಿ ಮೇಲೆ ಅಂತ ಗಮನ ಇದೆಯಾ? ಇಲ್ಲ. ಅದರ ಜೊತೆಗೆ ಇನ್ನೂ ಒಂದು ದೊಡ್ಡ ತಪ್ಪು ಏನು ಮಾಡ್ತೀವಿ ಅಂದರೆ ಮನೆ ಹೊರಗೆ ಚಪ್ಪಲಿ ಹಾಕ್ತೀವಿ, ಮನೆ ಒಳಗೂ ಚಪ್ಪಲಿ ಹಾಕ್ತೀವಿ. ಮತ್ತು ಆ ಭೂತತ್ವಕ್ಕೆ ನಮಗೆ ಕನೆಕ್ಷನ್ ಎಲ್ಲಿದೆ? ಭೂಮಾತೆಗೆ ಕನೆಕ್ಷನ್ ಇರಬೇಕಲ್ಲ. ಆ ಕನೆಕ್ಷನ್ ಕಳ್ಕೊತಾ ಇದ್ದೀವಿ. ಆ ತತ್ವವನ್ನು ಕಳ್ಕೊಂಡಾಗ ಅಮ್ಮ ಹೇಳಿದ ಹಾಗೆ ಮೂಲಾಧಾರದಲ್ಲಿ ಇರೋ ಬ್ಲಾಕ್ಸು ಎಲ್ಲಿ ಕ್ಲಿಯರ್ ಆಗುತ್ತೆ? ಆಗೋದಿಲ್ಲ. ನನಗೆ ದುಃಖ ಇದೆ, ನನಗೆ ಕಷ್ಟ ಇದೆ, ನನಗದಿದೆ, ನನಗಿದೆ ಅಂತ ಜೀವನ ಹೀಗೆ ನಡೀತಾ ಇದೆ. ಒಂದಾನೊಂದು ಟೈಮಲ್ಲಿ ಈ ಶ್ವಾಸವನ್ನು ಕೊನೆ ಉಸಿರು ತಗೊಂಡು ಅಲ್ಲಿ ಹೊರಟೋಗ್ತೀವಿ. ಕೊನೆ ಉಸಿರು ತಗೊಂಡು ಹೋಗ್ತೀವಿ. ಅಲ್ಲಿಂದ ಬರೋವಾಗ ಉಸಿರು ಅಲ್ಲಿ ಬಿಟ್ಟು ಇಲ್ಲಿಗೆ ಬರ್ತೀವಿ. ಅದು ಇರೋದು. ನಾವು ಸಾಮಾನ್ಯವಾಗಿ ಹಬ್ಬ ಹುಟ್ಟಿದ್ದಾರೆ ಮಗು ಅಂದರೆ ಉಸಿರು ತಗೊಂಡು ಬಂದಿದ್ದಾರೆ ಅಂತೀವಿ. ಹಾಗಲ್ಲ, ಅಲ್ಲಿ ಉಸಿರು ಬಿಟ್ಟು ಅಲ್ಲಿ ಉಸಿರನ್ನ ತಗೊಂಡು ಇಲ್ಲಿ ಬಿಡ್ತಾರೆ. ಆವಾಗ ಶ್ವಾಸ ಅನ್ನೋದು ಶುರುವಾಗುತ್ತೆ, ಬದಲಾವಣೆ ಆಗುತ್ತೆ. ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂದರೆ ಆ ಶ್ವಾಸನ್ನು ಅರಿವಿನಿಂದ ಗುರುತಿಸಬೇಕು. ಅದಕ್ಕೆ ಅರಿವು ಅನ್ನೋದು. ಯಾವಾಗ ಅರಿವಿನಿಂದ ಗುರುತಿಸ್ತಾ ಇರ್ತೀವೋ ನಮ್ಮ ಹೃದಯ ಕಮಲ ಅರಳುತ್ತೆ. ಅಂದರೆ ಕರುಣಾ ಭಾವನೆ ಜಾಸ್ತಿ ಆಗುತ್ತೆ. ಮನೋಭಾವನೆಗಳು, ನಮ್ಮಲ್ಲಿ ಏನು ಮನೋಭಾವನೆಗಳು ನಡೀತಾ ಇದೆ? ಇಲ್ಲಿರ್ತೀವಿ, ಮನಸ್ಸೊಂದು ಕಡೆ ಇರುತ್ತೆ. ಅಲ್ಲಿ ಯಾರೋ ಮನೆಗೆ ಬಂದರು, ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ, ತಕ್ಷಣಕ್ಕೆ ನಮಗೆ ಒಂದು ಆ ವ್ಯಕ್ತಿಯ ಮೇಲೆ ಅಭಿಪ್ರಾಯ ಬರುತ್ತೆ. ಇವರು ಸರಿ ಇಲ್ಲಪ್ಪ, ಅವರೇ ಸರಿ ಇದ್ದಾರಪ್ಪ ಅನ್ನೋ ಭಾವನೆ ಬರುತ್ತೆ. ಅಂದರೆ ವ್ಯಕ್ತಿನ ನೋಡಿ ಏನು ನೀವು ಗಮನಿಸ್ತಾ ಇದ್ದೀರಾ? ನಿಮ್ಮ ಶ್ವಾಸವನ್ನು ಗಮನಿಸಬೇಕು, ಆ ವ್ಯಕ್ತಿಯ ಆಕಾರವಲ್ಲ. ಅದಕ್ಕೆ ಪತ್ರಿಸಾರಿ ಏನಾದರೂ ಹೇಳಿದಾಗ ಎಲ್ಲರೂ ಹೇಳ್ತಾರೆ, ಆ ಯಪ್ಪನಿಗೆ ತುಂಬ ಕೋಪ ಅಂತೆ, ಹೊಡಿತಾರಂತೆ, ಯಾಕೆ ಮೇಡಮ್ ಅಂತ ಕೇಳ್ತಾರೆ. ಆ ಯಪ್ಪನಿಗೆ ಕೋಪ ತರಿಸ್ತಾ ಇರೋದು ಎದುರುಗಿರೋರು. ಅವ್ರು ಆ ಕೋಪ ತರಿಸಿ ಹೊಡಿಯೋಕೆ ಬರ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಅಷ್ಟು ನೆಗೆಟಿವ್ ಇದೆ, ಅದರಿಂದ ಅವ್ರು ಮಾಡ್ತಿದ್ದಾರೆ ಹೊರತು ನಿಮ್ಮ ಆತ್ಮಸ್ಥಿತಿಯನ್ನು ಸರಿಪಡಿಸೋದಕ್ಕೆ ಅಷ್ಟೇ ಹೊರತು ಅವ್ರು ಬೇಕು ಅಂತ ಹೊಡಿಯೋದೇ ಆಗಲಿ ಮಾತಾಡೋದೇ ಆಗಲಿ ಇಲ್ಲ. ಅವ್ರ ಭಾವನೆ ಹೇಗಿರುತ್ತೆ? ಪ್ರತಿಯೊಂದು ಮಾತಿನಲ್ಲಿ ಕೂಡ ಆ ಭಾವನೆ ಒಳಗೊಂದು ಹೊರಗೊಂದು ಅಂತ ಹೇಳ್ತಿರ್ತಾರೆ. ಹಾಗಲ್ಲ, ಏನು ಹೊರಗೆ ನಡೀತಾ ಇದೆಯೋ ಅದನ್ನೇ ನೋಡ್ತಾರೆ, ಅದನ್ನೇ ಅವ್ರು ಹೇಳ್ತಿರ್ತಾರೆ. ಅವ್ರು ಏನು ಆಚರಣೆ ಮಾಡ್ತಾರೆ ಅದನ್ನೇ ಎಲ್ಲರಿಗೂ ಆ ಸತ್ಯವನ್ನು ತಿಳಿಸ್ತಾ ಬಂದಿದ್ದಾರೆ. ಅದಕ್ಕೆ ಆಚಾರ್ಯ ಸಾಂಗತ್ಯ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ. ಇವಾಗ ಜೂಮ್ ಲೈನಲ್ಲಿ ಕುಂತ್ಕೊಂತಾರೆ, ನನಗೆ ಕ್ಲಾಸಲ್ಲಿ ಹೇಳ್ತಿದ್ದಾರೆ, ಮೇಡಮ್ ನೀವು ನ್ಯೂ ಎನರ್ಜಿ ಕ್ಲಾಸ್ ಮಾಡ್ತಾ ಇದ್ದೀರಲ್ಲ, ನಮಗೆ ಇದು ಅರ್ಥನೇ ಆಗಲಿಲ್ಲ. ಈಗ ಪುಸ್ತಕ ಏನೋ ಮೂಲೆಯಲ್ಲಿದ್ದಿದ್ದು ತೆಗೆದು ಓದ್ಕೊತ ಸ್ವಲ್ಪ ಅರ್ಥ ಮಾಡ್ಕೊತಾ ಇದ್ದೀವಿ, ಆದರೆ ಒಂದು 4 ಸತಿ ಆದರೂ ನೀವು ಹೇಳಿರೋದು ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ ಅಂದರು. ಮತ್ತು ಇದಾಯಿತು. ಇನ್ನೊಂದು ಗಂಟೆ ಹೊತ್ತು ಕೆಲಸ ಎಲ್ಲ ಮುಗಿತು, ಇನ್ನೊಂದು ಕ್ಲಾಸ್ ನಡೀತದೆ, ಅಲ್ಲಿ ಆತ್ಮಾಯಣ ಕ್ಲಾಸು ಕುಂತ್ಕೊತ ಇದ್ದಾರಂತೆ. ಅದು ಅರ್ಥ ಆಗಿಲ್ಲ, ಇದು ಅರ್ಥ ಆಗಿಲ್ಲ. ಹೆಂಗೆ ಅರ್ಥ ಆಗುತ್ತೆ? ತಟ್ಟೆಯಲ್ಲಿ ಊಟ ಎಲ್ಲ ಬಡಿಸ್ಕೊಂಡು ಎಲ್ಲ ಬೆರಕೆ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ? ಹಾಗೆ ಇರೋದು. ಅದಕ್ಕೆ ಏನು ಮಾಡಬೇಕು ಅಂತ, ಒಂದು ಕ್ಲಾಸಲ್ಲಿ LKG ಓದುವಾಗ LKG ಸಬ್ಜೆಕ್ಟ್ ಮಾತ್ರನೇ ಓದಿ ಅಲ್ಲಿ ಪಾಸ್ ಆದಮೇಲೆ UKGಗೆ ಹೋಗ್ತಾರೆ. ನೀವು ಅದನ್ನೇ ಮಾಡಿ ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ? ಅವ್ರು ಏನು ಮಾಡ್ತಿದ್ದಾರೆ? ಇಲ್ಲೂ ಕೂತ್ಕೊತಾರೆ, ಇದನ್ನ ಕೇಳಿಸ್ಕೊತಾರೆ, ಇದಿನ್ನೂ ಜೀರ್ಣನೇ ಮಾಡ್ಕೊಂಡಿಲ್ಲಲ್ಲ, ಇನ್ನೊಂದು ಕ್ಲಾಸ್ ಕುಂತ್ಕೊತಾರೆ, ಅಲ್ಲಿ ಜೀರ್ಣ ಆಗಲ್ಲ, ಏನೂ ಅರ್ಥ ಆಗಲ್ಲ, ಗೊಂದಲದಲ್ಲೇ ನಡೆದೋಗುತ್ತೆ. ಮತ್ತು ಏನು ಆಚರಣೆ ಮಾಡ್ತೀವಿ? ಏನೂ ಅರ್ಥ ಆಗಲ್ಲ. ಅದಕ್ಕೇನೆ ಪ್ರತಿ ಕ್ಷಣವೂ ಕೂಡ ಅರಿವಿನಿಂದ ಇದ್ದು ನೀನೇನು ಮಾತಾಡ್ತಿದೀಯಾ, ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವಿರಬೇಕು, ನಾನು ನೋಡ್ತಾ ಇದ್ದೀನಿ ಅನ್ನೋ ಅರಿವಿರಬೇಕು, ನಾನು ತಿಂತಾ ಇದ್ದೀನಿ ಅನ್ನೋ ಅರಿವಿರಬೇಕು. ನಾವೇನು ಮಾಡ್ತೀವಿ? TV ಹಾಕ್ಕೊತೀವಿ, ಮೊಬೈಲ್ ಇಟ್ಕೊತೀವಿ, ಹಲೋ ಹಲೋ ಅಂತೀವಿ, ಊಟ ಮಾಡ್ತೀವಿ. ನಾನು ಈ ತಪ್ಪು ಸ್ವಲ್ಪ ಸ್ವಲ್ಪ ಮಾಡ್ತೀನಿ, ಮನೇಲಿ ಬೈಸ್ಕೊತಾ ಇರ್ತೀನಿ. ಊಟ ಮಾಡಿ ಮುಗಿಸಿದ ಮೇಲೆ ನೀನು ಮಾತಾಡು, ಕೈ ಒಣಗೋಯ್ತು, ತಟ್ಟೆಯಲ್ಲಿ ಅನ್ನ ಒಣಗೋಗಿದೆ ಅಂತಾರೆ. ಅದಕ್ಕೆ ಫೋನೇ ಎತ್ಕೊಂಡು ಹೋಗ್ಬಿಡ್ತಾರೆ ಒಂದೊಂದು ಸತಿ ಅಂತೂ.
ಅಂದರೆ ಒಂದು ಕೆಲವು ಇಂಪಾರ್ಟೆಂಟ್ ಇದಿರುತ್ತೆ ಅಂತ ಹೇಳ್ತಾ ಇರ್ತೀನಿ, ಆದರೂ ಕೂಡ ಬಿಡೋದಿಲ್ಲ, ಹಾಗಾಗುತ್ತೆ. ಆ ಊಟವನ್ನು ಮಾಡೋವಾಗ ಆ ತಿಚ್ ನಾಟ್ ಹನ್ನವರು ಏನು ಮಾಡ್ತಾರೆ ಅಂದರೆ ಮೂಲಕ್ಕೆ ಹೋಗ್ತಾರೆ. ಈ ಆಹಾರ ನಮ್ಮ ತಟ್ಟೆವರೆಗೂ ಬಂದಿದೆ ಅಂದರೆ ಒಂದೊಂದು ಅನ್ನದ ಅಗಲು ಕೂಡ ಎಲ್ಲಿಂದ ಬಂದಿದೆ ಆ ಮೂಲವನ್ನು ನೋಡಿ ಅಂತ ಹೇಳ್ತಾರೆ. ಏನು ಆ ಮೂಲವನ್ನು ಹೇಗೆ ನೋಡೋದು ಅಂದರೆ, ಬೀಜ ಬಿತ್ತನೆ ಮಾಡಿದ್ದೀವಿ, ಆ ಮಣ್ಣಿಗೆ ಸೂರ್ಯ ರಶ್ಮಿ ಬೇಕು, ಆಕ್ಸಿಜನ್ ಬೇಕು, ನೀರು ಬೇಕು, ಪೋಷಕ ಅಂಶಗಳು ಬೇಕು. ಅವೆಲ್ಲವೂ ಕೂಡ ಎಲ್ಲಿಂದ ಬಂದಿದೆ ಅನ್ನೋದನ್ನ ಮೂಲಕ್ಕೆ ಹೋಗಿ ಅಲ್ಲಿಂದ ಮೊಳಕೆ ಆಗಿ ಆ ಗಿಡದಿಂದ ನಮಗೆ ಬಂದಿದೆ. ಆ ಗಿಡದಿಂದ ಆ ಹಣ್ಣಾಗಲಿ ಭತ್ತ ಬೇಳೆ ಏನೇ ಆಗಲಿ ಅಲ್ಲಿ ಎಲ್ಲಿಂದ ಬಂದಿದೆ ಅಂದರೆ, ಒಂದು ಹಣ್ಣು ಜ್ಯೂಸ್ ತಗೊಂಡು ಕುಡಿತಾ ಇದ್ದೀವಿ, ಇವಾಗ ಪಾನಕ ಕುಡಿದು ಹಣ್ಣು ಹಾಕಿದ್ದಾರೆ ತಿಂದು, ಕರ್ಬೂಜ ಹಣ್ಣು ಹಾಕಿದ್ದಾರೆ ಬೆಲ್ಲ ಹಾಕಿದ್ದಾರೆ ಕುಡಿದು ಅಂತ ಬಂದು ಅಷ್ಟೇ ತಾನೇ ನಾವೆಲ್ಲರೂ ಮಾಡಿದ್ದು. ಅವ್ರೇನು ಮಾಡ್ತಾರೆ, ಈ ಹಣ್ಣು ಎಲ್ಲಿಂದ ಬಂದಿದೆ, ಈ ಹಣ್ಣು ಗಿಡದಿಂದ ಬಂದಿದೆ. ಗಿಡ ಎಲ್ಲಿಂದ ಬಂದಿದೆ, ಭೂಮಿಯಿಂದ ಬಂದಿದೆ. ಭೂಮಿಗೆ ಈ ಗಿಡ ಬಂದು ಏನಾಗಿದೆ, ನೀರು. ನೀರು ಎಲ್ಲಿಂದ ಬಂದಿದೆ, ಮಳೆ ಬಂದಾಗ ಬಂದಿದೆ. ಆ ಮಳೆ ಬರೋದಕ್ಕೂ ಎಲ್ಲಿಂದ ಬಂದಿದೆ, ಮೋಡಗಳ ರೂಪದಲ್ಲಿ ಮೇಲೆ ಇದೆ, ಅದು ಅಲ್ಲಿಂದ ಬಂದಿದೆ. ಆ ಮೋಡಗಳನ್ನ ನೋಡಿದಾಗ ಆ ಸೂರ್ಯರಶ್ಮಿ ಬಿಸಿ ತಾಕಿದಾಗ ಮಳೆ ರೂಪದಲ್ಲಿ ಭೂಮಿಗೆ ಬಂದಿದೆ. ಆ ನೀರು ಎಲ್ಲಿ ಅಂದರೆ ಆ ಮೂಲದಲ್ಲಿ ನೋಡಬೇಕು. ಇಷ್ಟೆಲ್ಲ ನಾವು ನೋಡ್ತೀವ? ಒಂದು ದಿವಸ ಆದರೂ ಗಮನಿಸ್ತೀವ? ಹಣ್ಣು ಬಂತು ತಂದರು, ಸಿಹಿ ಇದೆ ಹುಳಿ ಇದೆ ಹಂಗೈತೆ ಹಿಂಗೈತೆ ಅಂತ ಅನ್ಕೊಂತೀವಿ. ಆ ರೈತನಿಗೆ ಯಾವತ್ತಾದರೂ ಕೃತಜ್ಞತೆ ಭಾವನೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀವ? ಇಲ್ಲ. ಮತ್ತು ಅವರು ಹೇಳ್ತಾ ಇರೋದೇನು, ಪ್ರತಿಯೊಂದು ಕೂಡ ಅರಿವಿನಿಂದ ನಾವು ಗಮನಿಸಿದಾಗ ಆ ಮೂಲದಲ್ಲಿ ನಾವು ನೋಡ್ತೀವಿ. ಇದು ಹಣ್ಣಾಗಿ ನೋಡೋದಿಲ್ಲ, ಅದರಲ್ಲಿ ಎಲ್ಲ ನೋಡ್ತೀವಿ. ಸೂರ್ಯರಶ್ಮಿ ನೋಡ್ತೀವಿ, ಗಾಳಿ ನೋಡ್ತೀವಿ, ನೀರು ನೋಡ್ತೀವಿ, ಹಣ್ಣಿನ ಆಕಾರ ನೋಡ್ತೀವಿ, ಆಮೇಲೆ ಹಣ್ಣು ಅನ್ನೋದು ಕೈಗೆ ಬರುತ್ತೆ. ಈ ಹಣ್ಣು ಬಿಟ್ಟು ಇನ್ನು ಎಲ್ಲ ನೋಡ್ತೀವಿ. ನಾವು ಕೂಡ ಪ್ರಕೃತಿಯಲ್ಲಿದ್ದೀವಿ ಅಂದರೆ ನಮ್ಮ ಶರೀರವನ್ನು ನೋಡ್ತಾ ಇದ್ದೀವಿ, ಇವ್ರು ಹಿಂಗಿದ್ದಾರೆ ಅವ್ರು ಹಂಗಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಆದರೆ ಅವರಲ್ಲಿ ಏನು ಭಾವನೆ ಇದೆ, ಅವ್ರು ಯಾವ ಅಸ್ತಿತ್ವದಲ್ಲಿ ಇದ್ದಾರೆ ಅನ್ನೋದು ಮಾತ್ರ ಯಾರೂ ನೋಡೋದಿಲ್ಲ. ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಕೂಡ ನೋಡೋದಿಲ್ಲ. ಹಾಗಿರುತ್ತೆ. ಅದಕ್ಕೆ ಪ್ರತಿಯೊಂದು ವ್ಯಕ್ತಿಗೂ ಕೂಡ ನಾವು ಈ ರೀತಿ ಅಂದರೆ ಆ ನಾನು ಅನ್ನೋದು, ಈಗ ನಾನು ನಿರ್ಮಲ, ಆ ನಿರ್ಮಲ ಅನ್ನೋ ಪದಾರ್ಥ ಇದೆಯಾ, ನಿರ್ಮಲ ಅನ್ನೋ ಪದಾರ್ಥದಿಂದ ತಯಾರಾಗಿದೆಯಾ, ಆ ನಾನು ಅನ್ನೋದು ಎಲ್ಲಿದೆ? ಆ ಪಂಚಭೂತಗಳ ಪದಾರ್ಥವನ್ನು ನಾವು ನೋಡಬೇಕೇ ಹೊರತು ಆ ನಾನು ನಿರ್ಮಲ ಅನ್ನೋದು ಇಲ್ಲ. ಅದು ಬಿಟ್ಟು ಇಲ್ಲಿ ಎಲ್ಲ ನೋಡಿ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ನೋಡಿದಾಗ ಕೂಡ ಆ ಸೌಂದರ್ಯವನ್ನು ನೋಡಿ ಅಂತ ಕೂಡ ಹೇಳ್ತಾರೆ. ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಏನೇನೋ ನೋಡ್ತೀವಿ, ಏನೇನೋ ಮಾತಾಡ್ಕೊತೀವಿ, ಹೋಗ್ತಾ ಇರ್ತೀವಿ. ಅದಕ್ಕೆ ಮಾನಸ ಸರೋವರ ಹೋದಾಗಲೂ ಕೂಡ ಪತ್ರ ಸರ್ ಇದೇ ಹೇಳ್ತಾ ಇದ್ರು, ರಾತ್ರಿ ಎಲ್ಲ ಜಾಗರಣೆ ಮಾಡಿ ಧ್ಯಾನ ಮಾಡಿ ಬೆಳಗ್ಗೆ ಎಲ್ಲ ಈ ಸುಂದರವಾದ ಗುಡ್ಡ ಬೆಟ್ಟಗಳು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಆನಂದ ಪಡಿ ಅಂತ ಕೂಡ ನಮಗೆ ಜೊತೆಯಲ್ಲಿ ಹೋಗಿದ್ವು. ಅವಾಗ ಹಂಗೆ ಹೇಳ್ತಾ ಇದ್ರು. ಅವಾಗ ಅಷ್ಟು ಅರ್ಥ ಆಗಿಲ್ಲ. ಆಮೇಲೆ ಯಾವಾಗ ಈ ಜ್ಞಾನವನ್ನು ಪಡ್ಕೊತ ಯಾವ ರೀತಿ ನಾವು ಅರಿವಿನಿಂದ ಇರಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀವಿ. ನಾವು ಆ ಪಾತಲ್ಲಿದ್ದೀವಿ. ತಕ್ಷಣಕ್ಕೆ ಒಂದೇ ಸತಿ ಹೇಳಿದ್ದಾರೆ ಅಂದರೆ ಆ ಲೈನಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಸಮಯ ಆಗುತ್ತೆ. ಅದಕ್ಕೋಸ್ಕರ ಆ ಸ್ವಲ್ಪ ಸಮಯ ಅನ್ನೋದು ಅರಿವಿನಿಂದ ಗಮನಿಸಬೇಕು. ಆ ಅರಿವಿನಿಂದ ಗಮನಿಸಿದಾಗ ಬೇಕಿದ್ದೆಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಅದರಿಂದ ಒಂದು ಸತಿ ಯುದ್ಧ ನಡೀತಾ ಇರುತ್ತಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಗ್ರಾಮಕ್ಕೆ ತೆರಳ್ತಾ ಇರ್ತಾರೆ. ತಿಚ್ ನಾಟ್ ಮಾಂಕ್ ಅವರು, ಅವ್ರ ಜೊತೆಯಲ್ಲಿ 5 ಜನ ಶಿಷ್ಯಂದರು ಇರ್ತಾರೆ. ಶಿಷ್ಯಂದರಿದ್ದಾಗ ಅವ್ರೇನು ಮಾಡ್ತಾರೆ ಅಂದರೆ, ಅಮೆರಿಕನ್ ಅವರು ಬುದ್ಧಿಸ್ಟ್ಗಳು ನೋಡಿದ್ರೆ ಗನ್ ಶೂಟ್, ಸಾಯಿಸೋದೊಂದೇ, ಇನ್ನೇನೂ ಇಲ್ಲ. ಇವ್ರ ಹತ್ರ ಬಂದು, ಏನಕ್ಕೆ ನಮ್ಮ ದೇಶದಲ್ಲಿ ಹೀಗೆಲ್ಲ ಓಡಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ, ಇವ್ರ ಹತ್ರ ಇನ್ನೇನೂ ಇಲ್ಲ, ಅವ್ರ ಹತ್ರ ಗನ್ನುಗಳಿದೆ, 2 ಜೀಪಲ್ಲಿ ಬಂದಿದ್ದಾರೆ, ಗನ್ನುಗಳು ಇಟ್ಕೊಂಡಿದ್ದಾರೆ, ಯಾವ ಮೂಮೆಂಟಲ್ಲಿ ಬೇಕಾದರೂ ಫಿನಿಶ್. ಹಾಗಿರೋವಾಗ ತಿಚ್ ನಾಟ್ ಅವ್ರ ಹತ್ರ ಆಯುಧಗಳು ಇಲ್ಲ, ಕೈಗಳಲ್ಲಿ ಕಾಲುಗಳಲ್ಲಿ ಬಲ ಇದೆ, ಓಡು ಅನ್ನೋ ಯೋಚನೆ ಮಾಡೋಂಗೂ ಇಲ್ಲ. ಅಲ್ಲಿ ಏನಾದರೂ ತೊಂದರೆ ಬರ್ತಾ ಇದೆ, ಇನ್ನೇನಾದರೂ ಮಾಡಬೇಕು ಅಂದರೆ ಅವ್ರ ಕೈಯಲ್ಲಿ ಏನೂ ಇಲ್ಲ. ಒಂದೇ ಮಂತ್ರ, ಏನು? ಶ್ವಾಸನ್ನು ಗಮನಿಸೋದು. ತಕ್ಷಣಕ್ಕೆ ಶ್ವಾಸನ್ನು ಗಮನಿಸಿದ್ದಾರೆ. ಆ ಮೂಮೆಂಟಲ್ಲಿ 1-2 ನಿಮಿಷದಲ್ಲಿ ಎದುರುಗಿರೋರಿಗೆ ಏನಾಯಿತೋ ಏನೋ ಗೊತ್ತಿಲ್ಲ,
ಇಲ್ಲೆಲ್ಲ ಓಡಾಡಬೇಡಿ ನೀವು ಹೋಗಿ ಅಂತ ಹೇಳಿಬಿಟ್ಟು ಆ 2 ಜೀಪಲ್ಲಿ ಬಂದಿರೋರು ವಾಪಸ್. ಮತ್ತೆ ಹೇಗೆ ಸಾಧ್ಯ ಆಯಿತು? ಮತ್ತೆ ಶ್ವಾಸಕ್ಕೆ ಎಷ್ಟು ಮಹಿಮೆ ಇದೆ, ಎಷ್ಟು ಪ್ರಾಮುಖ್ಯತೆ ಇದೆ ಅದು ನಾವು ತಿಳ್ಕೋಬೇಕು. ಕರೋನಾ ಟೈಮಲ್ಲಿ ಎಲ್ಲರೂ ನೋಡಿದ್ವಲ್ಲ ಎಂಥ ಪರಿಸ್ಥಿತಿ ಬಂತು. ಒಂದು ಶ್ವಾಸ ತಗೋಬೇಕು ಅಂದರೂ ಕೂಡ ಎಲ್ಲಿ ಏನಾಗ್ಬಿಡುತ್ತೋ ಮೂಗೆ ಮುಚ್ಕೊಂಡು ಕಣ್ಣಿಗೊಂದು ಕಾಣೋ ಹಂಗೆ ಓಡಾಡಿ ಕಷ್ಟಪಟ್ಟು ಅದು ಸಿಗ್ನಲ್ ಕೊಟ್ಟಿದೆ. ಗಮನಿಸಿ, ಅರಿವಿನಿಂದ ಜೀವನ ಮಾಡೋದು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೆ. ಮತ್ತು ಅಲ್ಲಿ ಮುಗೀತು, ಆಯಿತು. ಪ್ರಾಣಿಗಳೆಲ್ಲವೂ ಕೂಡ ಆರಾಮವಾಗಿ ಎಷ್ಟು ಸ್ವೇಚ್ಛೆಯಿಂದ ಸ್ವತಂತ್ರತೆಯಿಂದ ರೋಡಲ್ಲಿ ಓಡಾಡ್ತಾ ಇದ್ದರೆ ನಾವೆಲ್ಲರೂ ಕೂಡ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಟಿ ವಿ ಮುಂದೆ ಕುಂತ್ಕೊಂಡು ಅಲ್ಲಾಯಿತು ಇಲ್ಲಾಯಿತು ಅಂತ ನೋಡ್ತಾ ಇದ್ದು. ಆದರೆ ನಮ್ಮ PSS ಅಮ್ಮ ಅವ್ರೇನು ಮಾಡಿದ್ರು, ಪ್ರತಿಯೊಬ್ಬರು ಕೂಡ ಆ ಧ್ಯಾನ ಏನು ಮಾಡ್ತಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಭಯ ಇಲ್ಲದೇನೆ ಜೀವಿಸಿದ್ದಾರೆ. ಅದಕ್ಕೋಸ್ಕರನೇ ಪತ್ರಿ ಸಾರ್ ಎಷ್ಟೆಲ್ಲ ಮಾಡಿದ್ದಾರೆ ಅಂದರೆ 24 ಗಂಟೆಯೂ ಒಂದೊಂದು ಕ್ಲಾಸಲ್ಲಿ ಇದ್ದೂನೇ ಅಷ್ಟು ಪ್ರಚಾರವನ್ನು ಮಾಡಿದ್ರು. ನನ್ನ ಕೆಲಸ ಮುಗಿಯಿತು ಅಂದರು. ಹೆಂಗೆ ಕೆಲಸ ಮುಗಿಯಿತು ಅಂದರೆ 24/7 ವರ್ಕ್ ಮಾಡಿದ್ದಾರೆ. ಅಷ್ಟು ವರ್ಕ್ ಮಾಡಿರೋದಕ್ಕೆ ಇವತ್ತು ಈ ಸ್ಥಿತಿಯಲ್ಲಿ ನಾವಿರೋದಕ್ಕೆ ಆಯಿತು. ಇಲ್ಲ ಅಂದ್ರೆ ಆಗ್ತಿತ್ತಾ? ಇಲ್ಲ. ಹಾಗೆ ಪ್ರತಿಯೊಂದು ಕೂಡ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಒಂದು ಟೀ ಕುಡಿಬೇಕು, ಅದು ಟೀ ಸೆರ್ಮನಿ ಅಂತ ಮಾಡ್ತಾರಂತೆ. ಅವರು 45 ನಿಮಿಷ ಟೀ ಸೆರ್ಮನಿ ಮಾಡ್ತಾರಂತೆ. ಆ ಟೀ ಸೆರ್ಮನಿ ಮಾಡೋದು ಹೇಗಿರುತ್ತೆ ಅಂತ ಕಲಿಸ್ತಾರಂತೆ. ಟೀ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ತಯಾರು ಮಾಡಬೇಕು ಅನ್ನೋದು. ಆ ಟೀ ತಯಾರು ಮಾಡಬೇಕು ಅಂದರೆ ಸ್ಟವ್ ಅಂಟಿಸ್ಬೇಕು, ಪಾತ್ರೆಯಲ್ಲಿ ನೀರು ಹಾಕಿ ಅದ್ರ ಮೇಲೆ ಇರಬೇಕು. ಆ ನೀರು ಮರಳ್ತಾ ಇರೋವಾಗ ಟೀ ಪುಡಿ ಸಕ್ಕರೆ ಹಾಕೋ ವಿಧಾನ ಕೂಡ ಅಷ್ಟು ಸೂಕ್ಷ್ಮವಾಗಿರುತ್ತಂತೆ. ಅದಾದ ಮೇಲೆ ಟೀ ತಯಾರಾಗಿದೆ, ಹಾಲು ಹಾಕಿದ್ರು, ಟೀ ತಯಾರಾಗಿದೆ. ಆಮೇಲೆ ಏನು ಮಾಡ್ತಾರೆ, ಹೋಟ್ಲಲ್ಲಿ ನೋಡ್ತೀವಲ್ಲ ಹಾಲಿಂಗಿಂದ ಹಿಂಗೆ ಎತ್ತಾಕೋದು, ಆ ರೀತಿ ಒಂದು ತೊಟ್ಟು ಚೆಲ್ಲೋದೇ ಇಲ್ಲ, ಅಷ್ಟು ನಾಜೂಕಾಗಿ ಹಾಕ್ತಾರೆ ಕಪ್ಗೆ. ಆ ರೀತಿ ಇವರು ಕೂಡ ಟೀ ಬಗ್ಸೋದು ಕೂಡ ಆ ಕಪ್ಪಲ್ಲಿ ಬಗ್ಗಿಸಿ ಆಮೇಲೆ ಒಬ್ಬೊಬ್ಬರೇ ಬಂದು ತಗೊತಾರೆ. ಆ ತಗೊಳ್ಳೋ ರೀತಿ ಕೂಡ ಅಷ್ಟು ನಾಜೂಕಾಗಿರುತ್ತಂತೆ. ಇನ್ನು ಅವ್ರನ್ನ ನೋಡಬೇಕು ಯಾವ ರೀತಿ ತಗೊಂತಿದ್ದಾರೆ ಅಂತ ಕುತೂಹಲ ಆಗುತ್ತಂತೆ ನಮಗೆ ನೋಡೋವ್ರಿಗೆ. ಆ ಟೀ ಕಪ್ಪನ್ನ ತಗೊಂಡು ಫಸ್ಟ್ ಸ್ಮೆಲ್ ವಾಸನೆ ನೋಡ್ತಾರೆ. ಆ ವಾಸನೆ ನೋಡಿ ಆ ವಾಸನೆಯನ್ನು ಆಸ್ವಾದನೆ ಮಾಡಿ ಆಮೇಲೆ ಒಂದೊಂದು ಸಿಪ್ಪೆ ತಗೊಂಡು ಕುಡಿತಾ ಇರುವಾಗ ಆ ಒಂದು ಕಪ್ಪು ಟೀ ಕುಡಿಯೋದು 45 ನಿಮಿಷ ತಗೊಂತಾರಂತೆ. ಅಷ್ಟು ಅರಿವಿನಿಂದ ಅವ್ರು ಕುಡಿತಾರೆ. ಅಂದ್ರೆ ಆ ಕುಡಿಯೋವಾಗ ಟೀ ಇಲ್ಲಿಗೆ ಬರೋದಕ್ಕೆ ಟೀ ಎಲ್ಲಿ ಯಾವ್ಯಾವ ಪದಾರ್ಥಗಳು ಎಲ್ಲೆಲ್ಲಿಂದ ಬಂದಿದೆ ಅನ್ನೋದು ಆ ಮೂಲಕ್ಕೆ ಹೋಗಿ ನೋಡ್ತಾರಂತೆ. ಅಂದ್ರೆ ಅಷ್ಟು ಅರಿವಿನಿಂದ ಮಾಡ್ತಾರೆ. ಇನ್ನು ಒಂದು ಬಾಳೆಹಣ್ಣು ಕೊಡ್ತಾರೆ, ಆ ಬಾಳೆಹಣ್ಣು ಅರ್ಧ ಗಂಟೆ ತಿಂತಾರಂತೆ. ಇದ್ರ ಯಾರಿಗಾದ್ರೂ ನಂಬಲಿಕ್ಕೆ ಸಾಧ್ಯನಾ? ಅಯ್ಯೋ ಈ ಅಮ್ಮ ಏನೋ ಹೇಳ್ತಿದ್ದಾರೆ, ಹಂಗೆ ಸಾಧ್ಯನಾ ಅಂತ ಅನ್ಕೋಬೋದು. ಸಾಧ್ಯ ಇದೆ, ನಾವು ಟ್ರೈ ಮಾಡಿದ್ರೆ ಸಾಧ್ಯ ಆಗುತ್ತೆ. ಎಲ್ಲರೂ ಮಾತಾಡ್ಕೊಂಡೇ ಊಟ ಮಾಡ್ತೀವಿ, ಎಲ್ಲರೂ ಮಾತಾಡ್ಕೊಂಡೇ ತಿಂತಾ ಇರ್ತೀವಿ, ಅದ್ರ ಮೇಲೆ ಅರಿವೇ ಇಲ್ಲ. ಅದ್ರ ಟೇಸ್ಟು ಯಾರಾದ್ರೂ ಪಕ್ಕದವರು ಚೆನ್ನಾಗಿತ್ತಾ ಅವ್ರ ಮನೇಲಿ ಊಟ ಅಂದರೆ ಹೌದಾ ಏನೋ ತಿನ್ಕೊಂಡ್ ಬಂದ್ಬಿಟ್ಟೆ ಕಣೆ ಅಂತ ಹೇಳ್ತೀವಿ. ಯಾವ ರೀತಿ ಇತ್ತು ಅನ್ನೋದು ಯಾರೂ ಗಮನಿಸಿರೋದಿಲ್ಲ. ಚೆನ್ನಾಗಿದ್ಯಾ? ಇತ್ತು. ಆಗಿದ್ಯಾ? ಸುಮಾರಾಗಿತ್ತು. ಏನೋ ಹಂಗೆ ಹೇಳ್ಕೊಂಡು ತಪ್ಪಿಸ್ಕೊಂತೀವೇ ಹೊರತು ಅದನ್ನು ಎಷ್ಟುವರೆಗೂ ನಾವು ಆಸ್ವಾದನೆ ಮಾಡಿದ್ದೀವಿ ಅನ್ನೋದು ಕೂಡ ಅರಿವಿನಿಂದ ಇರಬೇಕು. ಹೀಗೆ ಪ್ರತಿ ಒಂದು ಕೂಡ ಆ ಪ್ರಾಕ್ಟೀಸ್ ಅನ್ನೋದು ಮಾಡ್ತಾನೇ ಇರ್ತಾರಂತೆ. ಆ ಜೆನ್ ಬುದ್ಧಿಸಮ್ ಅವರ ಸಂಸ್ಥೆಯಲ್ಲಿ ಪ್ರತಿಯೊಂದು ಕೂಡ ಅರಿವಿನಿಂದ ಅದಕ್ಕೆ ಮೈಂಡ್ಫುಲ್ನೆಸ್ ಅಂದ್ರೆ ಅರಿವು, ಅದನ್ನೇ ಫಸ್ಟ್ ಇಟ್ಕೊಂಡು ಆ ಬೋಧನೆಗಳೆಲ್ಲವೂ ಕೂಡ ಜ್ಞಾನವನ್ನು ಕೊಡ್ತಾ ಇರ್ತಾರೆ. ಹೀಗೆ ಇರೋವಾಗ ಅವರು ಒಂದು ಊರಲ್ಲಿ ಒಬ್ಬ ನಾಟ್ಯಗತ್ತೆ ಇರ್ತಾರೆ, ಡ್ಯಾನ್ಸರು. ಎಷ್ಟು ಸುಂದರವಾಗಿದ್ದಾರೆ ಅಂದರೆ ಕಣ್ಣು ಮಿಂಚುತ್ತೆ ನೋಡಿದ್ರೆ. ಅಷ್ಟು ವಯ್ಯಾರವಾಗಿದ್ದಾರೆ, ಅಷ್ಟು ಸುಂದರವಾಗಿದ್ದಾರೆ. ಅವ್ರು ನಡೀತಾ ಇರೋದು, ಅವ್ರು ಬರ್ತಾ ಇರೋದು, ಅವ್ರು ಹಾಕಿರೋ ಉಡುಪುಗಳು ನೋಡಿದ್ರೆ, ಅವ್ರ ಮುಖದಲ್ಲಿರೋ ಕಳೆ, ಆ ಕಣ್ಣಲ್ಲಿ ಮಿಂಚು ನೋಡ್ತಾ ಇದ್ದಾಗ ಅಷ್ಟು ಸುಂದರವಾಗಿರೋವಾಗ ಯಾರಿಗಾದ್ರೂ ಏನಪ್ಪ ಈ ಮಹಾಸುಂದರಿ ಎಲ್ಲಿಂದ ಬಂದವರಪ್ಪ ಅನ್ನೋ ಆಗುತ್ತೆ. ಆ ಥರದಿಂದ ನೋಡ್ತಾ ಇರ್ತೀವಿ. ಆ ಥರ ಇರೋ ನಾಟ್ಯಗತ್ತೆ ಇರ್ತದೆ. ಆ ಮಹಾರಾಜರು ಏನು ಮಾಡ್ತಾರೆ ಅಂದರೆ, ಒಬ್ಬ ಕೈದಿಗೆ ಒಂದು ಶಿಕ್ಷೆ ಕೊಡಬೇಕು. ಏನೋ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿರೋವ್ರಿಗೆ ಶಿಕ್ಷೆ ಕೊಡಲೇಬೇಕಲ್ಲ, ಯಾರಿಗೇ ಆಗಲಿ. ಅವ್ರೇನು ಮಾಡ್ತಾರೆ ಅಂದರೆ, ಆ ಕೈದಿಗೆ ಒಂದು ಪಾತ್ರೆ ಕೊಟ್ಟು ಕೈಯಲ್ಲಿ ಎಣ್ಣೆ ಕೊಡ್ತಾರೆ.
ಪೂರ್ತಿ ಆ ಪಾತ್ರೆ ತುಂಬ ಎಣ್ಣೆ ಕೊಡ್ತಾರೆ. ಒಂದು ಹಿಂಗಂದ್ರೆ ಕೂಡ ಒಂದು ತೊಟ್ಟು ಎಣ್ಣೆ ಚೆಲ್ಲುತ್ತೆ. ಒಂದು ತೊಟ್ಟು ಎಣ್ಣೆ ಚೆಲ್ಲಿದ್ರೆ ಏನಾಗುತ್ತೆ? ಶಿರಚ್ಛೇದನ, ಅದೇ ಶಿಕ್ಷೆ, ಪನಿಷ್ಮೆಂಟ್ ಅಲ್ವಾ? ಅವ್ರು ಆ ಪಾತ್ರೆಯನ್ನು ಕೈಯಲ್ಲಿಟ್ಕೊಂಡು ಯಾವ ರೀತಿ ಗಮನಿಸ್ತಾ ಇರಬೇಕು. ಒಂದು ಕ್ಷಣ ಅಪ್ರಮತ್ತವಾದರೆ ಹೋಯ್ತು, ಪ್ರಾಣ ಹೋದಂಗೆ. ಯಾರಿಗೆ ತಾನೇ ಪ್ರಾಣದ ಮೇಲೆ ಇಷ್ಟ ಇರಲ್ಲ? ಎಷ್ಟು ಭಯಭೀತರಾಗಿರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಆ ನಾಟ್ಯಗತ್ತೆ ಮುಂದೆ ಈ ಕೈದಿನ ನಿಲ್ಲಿಸಿ ಪಾತ್ರೆಯನ್ನು ಕೊಡ್ತಾರೆ. ಅವರು ಎಂಜಾಯ್ ಮಾಡ್ತಾರಾ? ಬೇರೆಯವರೆಲ್ಲರೂ ಕೂಡ ಆ ಸುಂದರಿಯನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಏಕತ್ವ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಅಷ್ಟು ಅನುಭೂತಿಯನ್ನು ಹೊಂದುತ್ತಾ ಇದ್ದಾರೆ. ಈ ಕಳ್ಳ ಏನು ಮಾಡಬೇಕು? ಪನಿಷ್ಮೆಂಟ್ ಪಡ್ಕೊಂಡಿರೋರು ಆ ಪಾತ್ರೆಯನ್ನು ನೋಡ್ತಾನ, ಅಲ್ಲಿ ಸುಂದರವಾಗಿ ನಡೀತಾ ಇರೋ ಡ್ಯಾನ್ಸ್ ನೋಡ್ತಾನ. ಪಾತ್ರೆಯನ್ನೇ, ಎಣ್ಣೆ ಪಾತ್ರೆಯನ್ನೇ ನೋಡಬೇಕು. ಅಷ್ಟು ಅರಿವಿನಿಂದ, ಪೂರ್ತಿ ಅರಿವಿನಿಂದ ಒಂದು ಕ್ಷಣವೂ ಕೂಡ ಕದಲಾಡದೇನೆ ಅದನ್ನೇ ನೋಡ್ತಾ 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 ಇರಬೇಕು. ಅದು ಒಂದು ಚಾಲೆಂಜ್. ಹಾಗಿರುವಾಗ ಇವ್ರ ಶಿಷ್ಯರೆಲ್ಲ ಬಂದಿರ್ತಾರಲ್ಲ, ಅವ್ರನ್ನೆಲ್ಲರನ್ನೂ ತೋರಿಸ್ಕೊಡ್ತಾರಂತೆ. ನೋಡಿ, ನಾವು ಕೂಡ ಈ ಮಾನವ ಜೀವನದಲ್ಲಿ ಎಷ್ಟು ಅಪ್ರಮತ್ತವಾಗಿ ಇರಬೇಕು, ಅರಿವಿನಿಂದ ಇರಬೇಕು ಅಂದರೆ, ಅವರು ಆ ಪನಿಷ್ಮೆಂಟ್ ಕೊಟ್ಟಿರೋರು ಎಷ್ಟು ಅರಿವಿನಿಂದ ಅಲ್ಲಿ ನೋಡ್ತಾ ಅದನ್ನೇ ಗಮನಿಸ್ತಾ ಇದ್ದಾರಲ್ಲ, ಆ ರೀತಿ ಪ್ರತಿಯೊಂದರಲ್ಲಿ ಕೂಡ ನಾವು ಆಗಿರಬೇಕು ಅಂತ, ಈ ರೀತಿ ಸಾಧನೆ ಮಾಡಬೇಕು ಅಂತ ಅವರು ವಿಯತ್ನಾಂ ಮಾಂಕ್ ಅವರು ಥಿಚ್ ನಾಟ್ ಹನ್ ಅವರು ಶಿಷ್ಯರಿಗೆ ತಿಳಿಸ್ತಾರಂತೆ. ಮತ್ತೆ ಯಾರಿಗಾದ್ರೂ ಸಾಧ್ಯ ಆಗುತ್ತಾ ಆ ಪಾತ್ರೆಯನ್ನು ಹಾಗಿಟ್ಕೊಳ್ಳೋಕ್ಕೆ? ಒಂದು ಕ್ಷಣನೂ ಮನಸ್ಸು ಒಂದು ಕಡೆ ಇರಲ್ಲ, ಓಡ್ತಾ ಇರುತ್ತೆ. ಅಂದರೆ ಇನ್ನು ಯಾವ ರೀತಿ ಆ ಪನಿಷ್ಮೆಂಟಿಂದ ಹೊರಗೆ ಬರಬೇಕು ಅಂದಾಗ, ಆ ಶಿಕ್ಷೆ ಬೇಡ ಅಂದಾಗ ಅವ್ರು ಯಾವ ರೀತಿ ಇರಬೇಕು? ಅದಕ್ಕೆ ನಮ್ಮ ಜೀವನದಲ್ಲಿ ಕೂಡ ಎಷ್ಟೋ ತಪ್ಪುಗಳು ಮಾಡ್ತಾ ಇರ್ತೀವಿ. ಆ ತಪ್ಪುಗಳು ಮಾಡದೇ ಇರಬೇಕು ಅಂದರೆ, ಅಸ್ತಿತ್ವದಲ್ಲಿ ಇರಬೇಕು, ಸರಿಯಾದ ರೀತಿಯಲ್ಲಿ ಇರಬೇಕು ಅಂದರೆ ಅರಿವಿನಿಂದ ಗಮನಿಸ್ತಾ ಇರಬೇಕಾಗಿರೋದು ಶ್ವಾಸ. ಆ ಶ್ವಾಸನ ಯಾವಾಗ ಗಮನಿಸ್ತಾ ಇರ್ತೀವೋ ಇದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಪ್ರತಿ ಕ್ಷಣವೂ ಕೂಡ ಹೀಗಿರಬೇಕು, ಹಾಗಿರಬೇಕು ಅಂತ ಹೇಳ್ತಾ ಇರ್ತಾರೆ. ಮಕ್ಕಳಿಗೆ ಮಾತ್ರ ನಾವು ಹೇಳ್ತೀವಿ, ಏಯ್ ನೀನು ಆಟ ಆಡಕ್ಕೆ ಹೋಗ್ತಿದ್ಯಾ, ಹಿಂಗಿರಬೇಕು ಹಂಗಿರಬೇಕು ಅಂತ. ಮತ್ತು ನಾವೇನು ಮಾಡ್ತಾ ಇದ್ದೀವಿ? ಕ್ಲಾಸಿಗೆ ಟೈಮಿಗೆ ಸರಿಯಾಗಿ ನಾವು ಬರ್ತೀವ? 10 ಗಂಟೆ ಕ್ಲಾಸು ಅಂದರೆ ನಮಗೆ ವರ್ಕ್ಶಾಪ್ಗಳು ಮಾಡಿದಾಗ 10 ಅಂದರೆ 9:15 ಅಲ್ಲಿರ್ಬೇಕು, ಅಟೆಂಡ್ ಆಗಬೇಕು. ಇಲ್ಲ ಅಂದರೆ 10 ಗಂಟೆ 1 ನಿಮಿಷ ದಾಟ್ತು ಅಂದರೆ ಬಾಗಿಲು ಹಾಕ್ಬಿಡೋ, ಅವ್ರಿಗೆ ಅಲೋವ್ ಇಲ್ಲ ಅಂತ ಹೇಳ್ತಿದ್ರು ನಮಗೆ ಬಾಲಕೃಷ್ಣ ಸಾರ್ ಅವರು. ಆ ಸೇತು ವಿಜ್ಞಾನ, DNA ಕ್ಲಾಸು, ನ್ಯೂ ಎನರ್ಜಿ ಕ್ಲಾಸು, ಆ ವರ್ಕ್ಶಾಪ್ಗಳಲ್ಲಿ ಮಾಡಿದಾಗ ಎಷ್ಟೋ ಬ್ಲಾಕ್ಗಳು ಕ್ಲಿಯರ್ ಆಯಿತು. ಅದಕ್ಕೆ ರೆಸಿಡೆನ್ಷಿಯಲ್ ಕೋರ್ಸ್ ಅಂತ ಇರೋದು. ಮನೆಗೆ ಹೋದರೆ ಇದೆಲ್ಲ ಮರೆತು ಮನೆ ಮೇಲೆ ಬೀಳ್ತೀವಿ ನಾವು. ಆ ಕೆಲಸ, ಈ ಕೆಲಸ, ಇದು ಆ ಎನರ್ಜಿ ಫ್ಲಕ್ಚುಯೇಷನ್ ಚೇಂಜ್ ಆಗುತ್ತೆ. ಅದರಿಂದನೇ ವರ್ಕ್ಶಾಪು ಅಂತ ಇದ್ದಾಗ ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಪೂರ್ತಿ ನಿಮಗ್ನರಾಗಿ ಅಲ್ಲಿ ಕೇಳಿಕೊಂಡಾಗ ನಮ್ಮಲ್ಲಿರೋ ಬ್ಲಾಕ್ಸ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಓಡೋಡಿ ಹೋಗ್ತಾ ಇದ್ದಿದ್ದು. 2019ರಲ್ಲಿ ಶ್ರೀರಾಮಧಾಮದಲ್ಲಿ ನಡೀತಿ ಪ್ರೋಗ್ರಾಮ್ ಎಲ್ಲವೂ ಕೂಡ 3 ದಿವಸ ಅಲ್ಲಿ ಹೋದು. ಎಲ್ಲ ಅಷ್ಟು ಬ್ಲಾಕ್ಸ್ ಕ್ಲಿಯರ್ ಆಯಿತು. ಆ ಎನರ್ಜಿ ಫೀಲ್ಡಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಮೊದಲೇ ಹೇಳ್ತಾರೆ, ಮಾಂಸಾಹಾರ ಭಕ್ಷಣೆ ಮಾಡೋವ್ರಿಗೆ ತೊಂದರೆ ಆಗುತ್ತೆ, ಆಮೇಲೆ ನಾವಲ್ಲ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ನೀವು ನಿರ್ಣಯ ಮಾಡ್ಕೊಳ್ಳಿ, ಈ ಕ್ಷಣದಿಂದ ನಾವು ಮುಟ್ಟೋದಿಲ್ಲ ಅಂತ ಅಂದಾಗ ಮಾತ್ರ ಇಲ್ಲಿ ಕುಂತ್ಕೊಳ್ಳಿ, ಇಲ್ಲ ಅಂದರೆ ಹೊರಗೋಗಿ ಅಂತ ಕೂಡ ಆ ಕಂಡೀಷನ್ಸ್ ಆಗ್ತಾ ಇದ್ರು. ಅಂದರೆ ಆ ಎನರ್ಜಿ ಫೀಲ್ಡಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಮಹಾನುಭಾವ ಸೇತು ಮಾಸ್ಟರೇ ಇಳಿದು ಬಂದಿರ್ತಾರೆ ಅಲ್ಲಿಗೆ, ಅಷ್ಟು ವೈಬ್ರೇಷನ್ ಇರುತ್ತೆ. ಅದನ್ನೆಲ್ಲ ತಿಳ್ಕೋಬೇಕು ನಾವು, ಇದೆಲ್ಲವೂ ಕೂಡ ಅರ್ಥ ಮಾಡ್ಕೋಬೇಕು ಅಂದಾಗ ಈ ಶ್ವಾಸನ ಅರಿವಿನಿಂದ ಗಮನಿಸ್ತಾ ಇರೋದು ಪ್ರಾಕ್ಟೀಸ್ ಮಾಡ್ಕೊತ ಇದ್ರೇನೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀವಿ. ಇಲ್ಲ ಅಂದರೆ ಎಲ್ಲಿರೋರು ಅಲ್ಲೇ ಇರ್ತೀವಿ. ಪ್ರತಿಯೊಂದು ಕೂಡ ಆ ಪ್ರಕ್ರಿಯೆ ನಮ್ಮಲ್ಲಿ, ಆ ಜೀರ್ಣ ವ್ಯವಸ್ಥೆ ಹೇಗೆ ನಡೀತಾ ಇದೆ ಯಾರಾದರೂ ಗಮನಿಸ್ತೀವ? ಇಲ್ಲ. ಏನೋ ತಿಂದ್ವಯ್ಯ ಬಂದ್ವಯ್ಯ ಆಯಿತು. ಆ ತಿಂತಾ ಇರೋವಾಗಲೂ ಕೂಡ ಅಷ್ಟು ಆಸ್ವಾದನೆಯಿಂದ ನೋಡಬೇಕು, ಅಷ್ಟು ರುಚಿಯನ್ನು ಕಂಡಬೇಕು. ಒಂದು ಹೂವು ಪರಿಮಳ ಎಷ್ಟು ಅದ್ಭುತವಾಗಿದೆ. ಆ ಹೂವು ಏನಾದರೂ ನಮಗೆ ಇವ್ರ ಮನೆಯಲ್ಲಿ ಗಿಡ ಇದೆ, ಮಲ್ಲಿಗೆ ಗಿಡ, ಇವ್ರಿಗೆ ಮಾತ್ರನೇ ಕೊಡ್ತದೆ ಅಂತದ? ಇಲ್ಲ, ನಿಸ್ವಾರ್ಥವಾಗಿ ಮಾಡ್ತದೆ.
ಆ ಕಲ್ಮಶ ಇಲ್ಲ ಯಾವುದು ಕೂಡ. ಅದಕ್ಕೆ ನಮ್ಮಲ್ಲಿ ಮಾನವರಿಗೆ ಮಾತ್ರನೇ ಆ ಕಲ್ಮಶ ಇರೋದು. ಅವರು ಇವರು ಅಂತ ಭೇದ ಭಾವನೆ ಮಾಡ್ತಾ ಇದ್ದೀವಿ. ಆ ಗಿಡಗಳನ್ನ ನೋಡಿ ನಾವು ಕಲಿಬೇಕಂತೆ, ಆ ಪ್ರಾಣಿಗಳನ್ನ ನೋಡಿ ನಾವು ಕಲಿಬೇಕಂತೆ. ಅದಕ್ಕೆ ಪ್ರಾಣಿಗಳನ್ನು ಹಿಂಸೆ ಮಾಡಬೇಡಿ ಅಂತ ಹೇಳೋದು. ಆ ಪ್ರಾಣಿಗಳು ಸರಿಯಾದ ರೀತಿಯಲ್ಲಿ ಅದನ್ನು ಜೋಪಾನವಾಗಿ ನೋಡ್ಕೋಬೇಕು, ಗಿಡಗಳನ್ನು ಕೂಡ ನೋಡ್ಕೋಬೇಕು. ಪ್ರತಿಯೊಂದು ಗಿಡದಿಂದ ಕಲಿಬೇಕಾಗಿರೋದೇನು? ಆಕ್ಸಿಜನ್ನು ಅದು ನಮಗೆ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ಅದು ತಗೊತಾ ಇದೆ. ಮತ್ತೆ ಆ ಗಿಡ ಏನಾದರೂ ನೀನು ಆಕ್ಸಿಜನ್ ಕೊಡಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಅದಕ್ಕೆ ಗಿಡಗಳನ್ನು ಜೋಪಾನವಾಗಿ ಮಾಡ್ಕೋಬೇಕು, ಜೋಪಾನ ಮಾಡಬೇಕು. ಕತ್ತರಿಸಿ ಹಾಕ್ತಾ ಇದ್ದಾರೆ, ಪ್ರಕೃತಿಯನ್ನು ಸರ್ವನಾಶ ಮಾಡ್ತಿದ್ದಾರೆ. ಮತ್ತೆ ಇದೆಲ್ಲ ಹೇಳೋರು ಯಾರಿದ್ದಾರೆ? ಪ್ರಾಣಿಗಳನ್ನು ಅಷ್ಟು ಕೊಂದು ಮಾಡ್ತಿದ್ದಾರೆ. ಅದೇ ರೀತಿ ಪ್ರಾಣಿಗಳಲ್ಲಿ ಕೂಡ ಜೇನುಳ 3 ತಿಂಗಳು ಈ ಪ್ರಪಂಚದಿಂದ ಖಾಲಿ ಆಯಿತು ಅಂದರೆ ಮನುಷ್ಯನಿಗೆ ಅಸ್ತಿತ್ವ ಇಲ್ವಂತೆ. ಅದು ನಾನೆಲ್ಲೂ ಕೇಳಲಿಲ್ಲ. ಮೊನ್ನೆ ಆ ಕ್ಲಾಸಲ್ಲಿ ಕೇಳಿದಾಗ ಆ ಮಾಸ್ತರ್ ಹೇಳಿರೋದು ನನಗೂ ಶಾಕ್ ಆಯಿತು. ಅಂದರೆ ಜೇನುಳಕ್ಕೆ ಮಾತ್ರ ಅಷ್ಟು ಸ್ಪೆಷಾಲಿಟಿ ಕೊಟ್ಟಿದ್ದಾರೆ ಅಂದರೆ ಇನ್ನು ಎಷ್ಟು ಮಹತ್ವಪೂರ್ಣವಾದ ಆ ವಿಷಯಗಳಿರುತ್ತೆ ಅನ್ನೋದು ನಾವು ಗಮನಿಸಬೇಕು. ಅವ್ರಿಗೆ ಅದೆಲ್ಲ ಗೊತ್ತಿಲ್ಲದೇನೆ ವಿಚಾರ ಬರೀತಾರ? ಇಲ್ಲ, ಅದನ್ನು ಪ್ರಯೋಗ ಮಾಡಿನೇ ಬರೀತಾ ಇರೋದು. ಇನ್ನು ಗಿಡಗಳು ಏನು ಮಾಡ್ತಾ ಇದೆ ಅಂದರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಗಿಡಗಳು ಕೂಡ ಪ್ರಾಣಿಗಳು ಹೋಗಿ ಆ ಗಿಡಗಳು ತಿಂತಾ ಇರ್ತದಲ್ಲ, ಆದರೆ ಏನು ಮಾಡ್ತಾ ಇದೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ? ಬೇಲಿ ಹಾಕ್ತೀವಿ, ಕಾಂಪೌಂಡ್ ವಾಲ್ ಕಟ್ತೀವಿ, ಈ ಥರ ರಕ್ಷಣೆ ಮಾಡ್ತೀವಿ. ಹೊರಗಡೆ ಇರೋದೆಲ್ಲ ಯಾರು ನೋಡ್ತಾರೆ? ಆ ಗಿಡಗಳು ಏನು ಮಾಡ್ತವೆ ಅಂದರೆ ಇನ್ನು ಆ ಪ್ರಾಣಿಗಳು ಬಂದು ತಿಂತಾದೆ ಅನ್ನೋ ಒಂದು ಸ್ವಲ್ಪ ಕ್ಷಣಗಳಲ್ಲಿ ಏನು ಮಾಡ್ತದೆ, ಕೆಟ್ಟ ವಾಸನೆಗಳನ್ನು ಬಿಡುಗಡೆ ಮಾಡ್ತದಂತೆ. ಆ ಕೆಟ್ಟ ವಾಸನೆ ಬಿಡುಗಡೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣನೇ ಅಷ್ಟು ದೂರ ಓಡೋಗ್ತಾವಂತೆ ಪ್ರಾಣಿಗಳು, ಗಿಡನ ಮುಟ್ಟಲ್ವಂತೆ. ಮತ್ತೆ ಗಿಡಕ್ಕೂ ಗೊತ್ತು ತನ್ನನ್ನು ತಾನು ಸಂರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು. ಮತ್ತೆ ನಾವೇನ್ ಮಾಡ್ತಾ ಇದ್ದೀವಿ? ಒಂದು ಪ್ರಾಣಿಯನ್ನು ಮನೆಯಲ್ಲಿ ಸಾಕ್ತೀವಿ, ಕೋಳಿನ ಸಾಕ್ತೀವಿ, ಕುರಿನ ಸಾಕ್ತೀವಿ, ಬೆಕ್ಕನ್ನ ಸಾಕ್ತೀವಿ, ಎಲ್ಲಾನು. ಒಂದಾನೊಂದು ಟೈಮಲ್ಲಿ ನೆಂಟರು ಬಂದರು ಅಂದ್ರೆ ಆ ಕೋಳಿನ ತಗೊಂಡೋಗಿ ಮುಗಿಸ್ತಾರೆ. ಆ ಕೋಳಿ ಏನ್ ಮಾಡ್ತದೆ, ಇನ್ನು ಸ್ವಲ್ಪ ಟೈಮ್ಗೆ ನನ್ನನ್ನು ಮುಗಿಸ್ತಾರೆ ಅಂದಾಗ ಒಳಗಡೆ ರಾಸಾಯನಿಕ ಕ್ರಿಯೆ ಅನ್ನೋದು ನಡೀತದೆ. ಆ ಭಯ ಭೀತಿ ಎಲ್ಲವೂ ಕೂಡ ಅದರಲ್ಲಿ ತುಂಬುತ್ತದೆ. ಆ ವಿಷ ಪದಾರ್ಥಗಳು ಇರುತ್ತೆ, ತಗೊಂಡ್ಬಂದು ತಿಂದ್ರು. ಎಲ್ಲರೂ ಏನು ಹೇಳ್ತಾರೆ, ಅದು ಯಾರೋ ಮಾರಿದ್ರು, ನಾವು ತಂದಿದ್ವಿ, ನಾವೇನಾದ್ರೂ ಕೊಂದ್ವಾ ಅಂತಾರೆ. ಮತ್ತೆ ಎಲ್ಲಾರ್ಗೂ ಇರುತ್ತಲ್ಲ ಪಾಪ, ಸಂಪಾದನೆ ಮಾಡಿರೋರ್ಗೂ ಇರುತ್ತೆ, ಕುಯ್ದಿರೋರ್ಗೂ ಇರುತ್ತೆ, ತಂದಿರೋರ್ಗೂ ಇರುತ್ತೆ, ಅಡಿಗೆ ಮಾಡಿರೋರ್ಗೂ ಇರುತ್ತೆ, ತಿಂದಿರೋರ್ಗೂ ಇರುತ್ತೆ, ತಿನ್ಸಿರೋರ್ಗೂ ಇರುತ್ತೆ. ನಮ್ಮನೆಗೆ ಬರೋರ್ ಮಕ್ಕಳು ಹೇಳ್ತಾರೆ, ನಾನು ಬೇಡ ಅಂತ ಹೇಳ್ತೀನಿ ಆಂಟಿ, ನಮ್ಮಮ್ಮ ಬಿಡೋದೇ ಇಲ್ಲ, ಏನ್ ಮಾಡ್ಲಿ? ಆ ಮಕ್ಕಳು ಅಷ್ಟು ಇದಾಗಿ ಹೇಳ್ತಾರೆ, ಪರವಾಗಿಲ್ಲ ಹೇಳು, ಹೊಟ್ಟೆ ನೋವು ಬರ್ತಾ ಇದೆ, ನಾನು ತಿನ್ನಕ್ಕಾಗಲ್ಲ ಅಂತ ಸುಳ್ಳು ಹೇಳ್ಕೊಂಡ್ಬಿಡು ಅಂತ ನಾವು ಹೇಳಿ ಕಳಿಸ್ತೀವಿ. ತಪ್ಪೇನೂ ಇಲ್ಲ ಅದ್ರಲ್ಲಿ ಸುಳ್ಳು ಹೇಳುದು, ಬೇರೆದ್ರಲ್ಲಿ ಸುಳ್ಳು ಹೇಳ್ಬೇಡ ಅಂತ ಕೂಡ ಹೇಳ್ತೀವಿ. ಆ ಮಕ್ಕಳಿಗಿರೋ ಇದು ಕೂಡ ತಂದೆ ತಾಯಿಯವ್ರಿಗೆ ಇಲ್ಲ, ಆಗಿದೆ ಪರಿಸ್ಥಿತಿ. ಮತ್ತೆ ಗಿಡಗಳನ್ನ ಸಂರಕ್ಷಣೆ ಮಾಡಿಲ್ಲ, ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಿಲ್ಲ, ಭೂಮಿಯನ್ನು ಕೂಡ ಸಂರಕ್ಷಣೆ ಮಾಡಿಲ್ಲ. ಇವು 3 ಸಂರಕ್ಷಣೆ ಆಗಿಲ್ಲ ಅಂದ್ರೆ ಮನುಷ್ಯನ ಅಸ್ತಿತ್ವಕ್ಕೆ ಇರೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಂದು ಕೂಡ ಕಲಿಬೇಕು. ಈ ಕಲಿಯುವಾಗ ಶ್ವಾಸನ ಗಮನಿಸಬೇಕು. ಅದೇ ಅರಿವು, ಅದೇ ಕರುಣೆ, ಅದೇ ಪ್ರೀತಿ. ಆ ಪ್ರಕ್ರಿಯೆ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ, ಅದನ್ನ ತಿಳ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀವಿ. ಪೂರ್ತಿ ತಿಳ್ಕೋಬೇಕಲ್ಲ, ತಿಳ್ಕೋಬೇಕು, ಆಚರಣೆ ಕೂಡ ಮಾಡಬೇಕು. ಆವಾಗ ನಾವು ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯತೆ ಆಗುತ್ತೆ. ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ, ಅರ್ಧ ಪೀರಿಯಡಲ್ಲಿ ವಾಪಸ್ ಬಂದರೆ ಏನಂತೀವಿ, ಈ ಪೀರಿಯಡ್ ಎಲ್ಲ ವೇಸ್ಟ್ ಆಯಿತು, ನೀನು ಸ್ಕೂಲಲ್ಲಿ ಪಾಸ್ ಆಗಬೇಕು ಅಂದರೆ ಹೆಂಗಪ್ಪ ಆಗುತ್ತೆ ಅಂತ ಬೈದಾಡ್ತೀವಿ. ಶ್ವಾಸದ ಗಮನಿಸ್ತಾ ಅಂತರ್ ಪ್ರಯಾಣ ಮಾಡ್ತಾ ಇದ್ವಿ, ಅಂತರ್ಶಕ್ತಿಯನ್ನ ಪಡ್ಕೊತಾ ಇದ್ದೀವಿ. ಅಲ್ಲಿ ಇದೆ ಜ್ಞಾನ ನಿಧಿ ಭಾಂಡಾಗಾರ, ಅಷ್ಟಿದೆ ಒಳಗಡೆ. ಅದನ್ನ ನಾವು ತಗೋಬೇಕು. ಅದನ್ನ ತಗೊಳ್ಳೋದು ಬಿಟ್ಟು ಬಾಹ್ಯ ಪ್ರಪಂಚಕ್ಕೆ ಜಾಸ್ತಿ ನಾವು ಸಮಯ ಕೊಡ್ತಾ ಇದ್ದೀವಿ. ಆ ಬಾಹ್ಯ ಪ್ರಪಂಚದಲ್ಲಿ ಏನ್ ನೋಡಿದ್ರು ಕೂಡ ಅಲ್ಲೇ ಓಡೋಗ್ತಾ ಇದ್ದೀವಿ. ಏನ್ ತಗೋಬೇಕು ಅಂದ್ರೆ, ಅಯ್ಯೋ ಅವ್ರ ಮನೆಯಲ್ಲಿ ತಂದಿದ್ದಾರಪ್ಪ ಚೆನ್ನಾಗಿದೆ, ನನ್ಗೊಂದು ಬೇಕು, ಒಂದಾಯ್ತು, ಮತ್ತೆ ಇನ್ನೊಂದು ಬೇಕು, ಮತ್ತೆ ಇನ್ನೊಂದು. ಬೇಡಿಕೆಗಳು ಹಾಗೆ 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 ಆ ಬೇಡಿಕೆಗಳು ಒಂದು ಸತಿ ತೀರ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕೋಪ ಬರುತ್ತೆ. ಕೋಪವನ್ನು ಬೇಯಿಸಕ್ಕಾಗುತ್ತಾ? ಇದೇನು ತರಕಾರಿನ
ಅಕ್ಕಿನ ಬೇಳೆನ ಬೇಯಿಸಕ್ಕೆ ಅಂತ ಅನಿಸುತ್ತೆ, ನಮಗೆ ಪ್ರಶ್ನೆ ಆಗುತ್ತೆ. ಆದರೆ ಅದನ್ನ ಬೇಯಿಸೋದು ಅಂದರೆ ಆ ಕೋಪ ಎಲ್ಲಿಂದ ಬಂದಿದೆ, ಯಾವ ಕಾರಣಕ್ಕೆ ಬಂದಿದೆ, ಅದನ್ನ ಆ ಕೋಪವನ್ನು ಹತ್ತಿರಕ್ಕೆ ತಗೋಬೇಕಂತೆ. ಆ ಮೂಲ ನೋಡಿ ಹತ್ತಿರಕ್ಕೆ ತಗೊಂಡಾಗ ಆವಾಗ ಆ ಕೋಪವನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತ ಗೊತ್ತಾಗುತ್ತೆ. ಇವಾಗ ತರಕಾರಿ ಬೇಯಿಸ್ಬೇಕು, ಸ್ಟವ್ ಮೇಲೆ ಜೋರಾಗಿ ಉರಿ ಇಟ್ಬಿಟ್ಟು 1-2 ನಿಮಿಷ ಅಯ್ಯೋ ಇಷ್ಟೊಂದು ಉರಿ ಇಟ್ಟಿದ್ದೀನಲ್ಲ ಬೇಗ ಆಗೋಗುತ್ತೆ ನೀರಲ್ಲಿ ಅಂತ ಪಕ್ಕಕ್ಕೆ ಇಟ್ಬಿಟ್ರೆ ಅದು ಬೆಂದಿರುತ್ತಾ? ಬೆಂದಿರೋದಿಲ್ಲ. ಅದಕ್ಕೂ ಕೂಡ ಸಮಯ ಬೇಕು. ಆ ತರಕಾರಿ ಎಷ್ಟು ಸಮಯ ಬೇಯಿಸ್ಬೇಕು ಅಂದ್ರೆ 10-15 ನಿಮಿಷ ಬೇಯಿಸಿದ್ರೆ ಮೆತ್ತಗಾಗುತ್ತೆ. ಅದೇ ರೀತಿ ಕೋಪವನ್ನು ಕೂಡ ಬೇಯಿಸ್ಬೇಕು ಅಂದ್ರೆ ಸಮಯ ಕೊಡಬೇಕು. ಆ ಮೂಲಕ್ಕೆ ಹೋಗಿ ಈಗ ಬರೋದಕ್ಕೆ ಕಾರಣವನ್ನು ಹುಡುಕಿದಾಗ ಆ ಕೋಪ ಅದರಿಂದ ಬಂದಿದೆ, ನನ್ನ ಬೇಡಿಕೆಯಿಂದ ಬಂದಿದೆ ಅನ್ನೋದು ಅರ್ಥ ಆದಾಗ ಆವಾಗ ಅದು ಸಮಯ ಆಗುತ್ತೆ, ಅಷ್ಟರೊಳಗೆ ತಣ್ಣಗಾಗುತ್ತೆ. ಮೆತ್ತಗಾಗಿದೆ ಅಂದ್ರೆ ತಣ್ಣಗಾಗಿದೆ ಅಂತ ಅರ್ಥ. ಆ ರೀತಿ ಕೋಪವನ್ನು ಕೂಡ ಕಂಟ್ರೋಲ್ ಮಾಡ್ಕೋಬಹುದು ಅಂತ. ಇನ್ನೂ ಒಂದು ಏನು ಹೇಳ್ತಾರೆ ಅಂದ್ರೆ, ಕೋಪವನ್ನು ಬಂದಾಗ ಹೂವಿನ ತರ ನೋಡ್ಬೇಕಂತೆ. ಹೂವು ಯಾವ ರೀತಿ ಪರಿಮಳ ಇರುತ್ತೆ, ಆ ಕೋಪ ಅನ್ನೋದು ಆ ಆಕ್ಟಿವೇಶನ್ ಆದಾಗ ಏನಾಗುತ್ತೆ ಅಂದ್ರೆ ಆ ಹೂವು ಅರಳುತ್ತಂತೆ. ಆ ಕೋಪದಿಂದ ಹೂವು ಅರಳುತ್ತೆ. ಆ ಹೂವು ಅರಳಿದಾಗ ಜ್ಞಾನ ಅನ್ನೋ ಸುಗಂಧ ಪರಿಮಳ ಹೊರಗೆ ಬರುತ್ತಂತೆ. ಮತ್ತೆ ನಾವು ಆ ಸುಗಂಧ ಪರಿಮಳ ಬೇಕಾ, ಕೋಪ ಬಂದಿರೋದನ್ನ ಜಗಳ ಮಾಡಕ್ಕೂ ಕಿತ್ತಾಡಕ್ಕೂ ಉಪಯೋಗಿಸ್ಬೇಕಾ? ನಾವು ಆ ಕೋಪದಲ್ಲಿದ್ದಾಗ ಏನಾಗುತ್ತೆ, ಮಾತಾಡಿದ್ರೆ 1, 2, 3, 4, 10 ಆಗುತ್ತೆ. ಆವಾಗ ಏನಾಗುತ್ತೆ, ಸಂಬಂಧ ಬಾಂಧವ್ಯಗಳು ಕೆಟ್ಟೋಗುತ್ತೆ. ಬೆಳಗ್ಗಿಂದ ರಾತ್ರಿವರೆಗೂ ಸಂಪಾದನೆ ಮಾಡಿರೋ ಎನರ್ಜಿ ಎಲ್ಲ ಒಂದು ಕ್ಷಣದಲ್ಲಿ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಆ ಕೋಪವನ್ನು ಬಂದಾಗ ಆ ಪುಷ್ಪದ ಯಾವ ರೀತಿ ಹತ್ರಕ್ಕೆ ತಗೊಂತೀವೋ ಆ ರೀತಿ ಹತ್ರಕ್ಕೆ ತಗೊಂಡು ನೋಡಿದಾಗ ಆ ಕೋಪ ಯಾವುದಕ್ಕೆ ಬಂದಿದೆ ಕಾರಣ ಗೊತ್ತಾದಾಗ ಹೂವಲ್ಲಿ ಆ ಜ್ಞಾನ ಇದೆ, ಕೋಪ ಅಲ್ಲ ಇರೋದು. ಕೋಪ ಅನ್ನೋ ಪುಷ್ಪದಲ್ಲಿ ಏನಿದೆ, ಜ್ಞಾನ ಇದೆ. ಆ ಜ್ಞಾನವನ್ನು ನಾವು ಪಡ್ಕೋಬೇಕು. ಇನ್ನೊಂದು ಏನು ಹೇಳ್ತಾರೆ, ಆ ಕೋಪ ಬಂದಾಗ ಮಗುನ ತರ ನೋಡ್ಬೇಕಂತೆ ಕೋಪನ. ಅರೆ ಕೋಪನ ಮಗು ತರ ಹೆಂಗಪ್ಪ ನೋಡೋದು ಅಂತ ಹೇಳ್ತೀವಿ. ಒಂದು ತಾಯಿ ಅಡಿಗೆ ಮಾಡ್ತಿದ್ದಾರೆ, ಮಗುನ ಜೋಲಿಯೆಲ್ಲ ಹಾಕಿದ್ದಾರೆ, ಮಲಗಿದೆ. ಮಗು ತಕ್ಷಣಕ್ಕೆ ಅಳ್ತಾ ಇದೆ. ಅವಾಗ ಏನು ಮಾಡ್ತೀವಿ, ಮನೆಗೆ ಬರ್ತಾರೆ ಊಟ ಮಾಡೋಕ್ಕೆ ತಯಾರು ಮಾಡಬೇಕು, ಇದು ಕೂಡ ಮುಖ್ಯನೇ. ಮಗು ಅಳ್ತಾ ಇದೆ, ಮಗುನ ಸಂಭಾಳಿಸೋದು ಮುಖ್ಯನೇ. ಮತ್ತೆ ಹಾಗಿರುವಾಗ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ? ಫಸ್ಟ್ ಮಗುಗೆ ಪ್ರಾಮುಖ್ಯತೆ ಕೊಡ್ತೀವಿ. ಇಲ್ಲಿ ಸ್ಟವ್ ಆಫ್ ಮಾಡ್ತೀವಿ, ಮಗು ಏನಕ್ಕೆ ಅಳ್ತಾ ಇದೆ ಅಂತ ಆ ಮಗುನ ಯಾವ ರೀತಿ ಮುದ್ದಾಡ್ತೀವಿ, ಹತ್ರಕ್ಕೆ ತಗೊಂತೀವಿ, ಕೈಯಲ್ಲೇ ಆಡಿಸ್ತೀವಿ. ಏನಕ್ಕೋಸ್ಕರ ಅಳ್ತಾ ಇದೆ, ಬಟ್ಟೆ ಗಲೀಜು ಮಾಡ್ಕೊಂಡಿದ್ಯಾ, ಅದು ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತಾ, ಯಾತಕ್ಕೋಸ್ಕರ ಅನ್ನೋದು ಅಲ್ಲಿ ಗಮನಿಸ್ತೀವಿ. ಆ ಗಮನಿಸಿದಾಗ ಆ ಮಗುಗೆ ಏನು ಬೇಕೋ ರಕ್ಷಣೆ ಮಾಡ್ತೀವಿ. ಸಂಭಾಳಿಸಿದಾಗ ಆ ಮಗು ಸ್ವಲ್ಪ ಸುಧಾರಣೆ ಮಾಡ್ಕೊತೀವಿ. ಮತ್ತೆ ಅದೇ ರೀತಿ ಕೋಪವನ್ನು ಕೂಡ ಅಷ್ಟು ಮೃದುವಾಗಿ ಹತ್ರಕ್ಕೆ ಎದೆ ಹತ್ರ ತಗೊಂಡು ಅಷ್ಟು ನೋಡ್ಬೇಕಂತೆ, ಅದ್ರ ಹತ್ರ ಮಾತಾಡ್ಬೇಕಂತೆ. ಓ ಸ್ನೇಹಿತ ಕೋಪ, ಮೈ ಡಾರ್ಲಿಂಗ್ ಅಂತ ಮಾತಾಡ್ಬೇಕಂತೆ. ಅಯ್ಯೋ ಡಾರ್ಲಿಂಗ್ ಅಂತ ಏನಪ್ಪ ಹೇಳೋದು ಅಂತ ನಮ್ಗೆ ಅನ್ಸುತ್ತೆ. ಹಾಗೆ ಇರಬೇಕಂತೆ ನಮ್ಮ ಮನಸ್ತತ್ವ ಅನ್ನೋದು. ಹಾಗೆ ಮೈ ಡಾರ್ಲಿಂಗ್, ಯಾಕೆ ಕೋಪ ಬರ್ತಾ ಇದೆಯಾ, ಏನಕ್ಕೋಸ್ಕರ ಈ ಕೋಪ, ಎಲ್ಲಿಂದ ಬಂದಿದೆ? ಅದು ಸೀರೆ ತಗೋಬೇಕಾಗಿತ್ತು, ನನ್ನ ಗಂಡ ಕೊಡಿಸ್ಲಿಲ್ಲ, ಅದಕ್ಕೋಸ್ಕರ ಕೋಪ ಬಂದಿದೆ ಅಂದಾಗ ಆವಾಗ ಅಲ್ಲಿಗೆ ಹೋಗ್ತೀವಿ. ಆ ಗಂಡ ಕೊಡಿಸದೇ ಇರೋದಕ್ಕೆ ಕಾರಣ ಏನು ಅನ್ನೋದು ಅಲ್ಲೇ ಅರ್ಥ ಆಗುತ್ತೆ. ಆವಾಗ ಪ್ಲೀಸ್ ಸಾರಿ, ಆ ಕೋಪವನ್ನು ತಣ್ಣಗಾಗುತ್ತೆ. ಎಸ್, ಸ್ವಲ್ಪ ಸಮಯ ಕೊಡಬೇಕು ಕೋಪ ಬಂದಾಗ್ಲೂ ಕೂಡ. ಆ ಕೋಪ ಬಂದ ತಕ್ಷಣ ಢಾಮ್ ಅಂದ್ರೆ ಏನಾಗುತ್ತೆ, ಪಟಾಕಿ ಟುಶ್ ಆಗುತ್ತೆ, ಏನೂ ಆಗೋದಿಲ್ಲ. ಅಲ್ಲಿ ಇಲ್ಲಿ ಇಬ್ರು ಒಂದಾಗ್ತದೆ, ಗಲಾಟೆ ಆಗ್ತದೆ. ಈ ರೀತಿ ಇನ್ನು ನಡೀತಾನೆ ಹೋಗ್ತಾ ಇರುತ್ತೆ. ಹಾಗಿರುವಾಗ ಅವರು ಪುಸ್ತಕಗಳು 100 ಪುಸ್ತಕಗಳನ್ನು ಬರೆದಿದ್ದಾರಂತೆ. ಫಸ್ಟ್ ಬುಕ್ ಬರೆದಿರೋದು ಮಿರಾಕ್ಲಸ್ ಅಂತ, ಮೈಂಡ್ಫುಲ್ ಮಿರಾಕ್ಲಸ್ ಅನ್ನೋದು ಒಂದು ಪುಸ್ತಕ ವಿಯತ್ನಾಂ ಭಾಷೆಯಲ್ಲಿ ಬರೆದಿರ್ತಾರೆ. ಅವರು ಶಿಷ್ಯರು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ, ಪ್ರಿಂಟ್ ಆಗುತ್ತೆ. ಆವಾಗ ಸಮಯ ಆಯ್ತಲ್ಲ ಅಂತ ಹೇಳಿಬಿಟ್ಟು ಆವಾಗಿಂದ ಇವರೇ ತಿಚ್ ನಾಟ್ ಹಂಕ್ ಮಾಂಕ್ ಅವರೇ ಇಂಗ್ಲೀಷಲ್ಲಿ ಬರೀತಾರೆ. ನೋ ಮಡ್ ನೋ ಲೋಟಸ್ ಅಂದರೆ ಕೆಸರಿಲ್ಲ ಅಂದರೆ ತಾವರೆ ಹೂವು ಬರೋದೇ ಇಲ್ಲ. ಆ ಥರ ಪುಸ್ತಕಗಳು. ಕೋಪ ಅಂದರೆ ಏನು, ಭಯ ಅಂದರೆ ಏನು,
ನಾವು ಕರುಣೆ ಅಂದರೆ ಏನು, ಅರಿವು ಅಂದರೆ ಏನು, ಪ್ರತಿಯೊಂದು ಕೂಡ ಒಂದೊಂದು ಪುಸ್ತಕ ರೂಪದಲ್ಲೇ ಕೊಟ್ಟಿದ್ದಾರಂತೆ. ಆ ರೀತಿ ಅವರು ಪುಸ್ತಕಗಳು ಬರೆದು ಇದ್ದಾಗ ಅವೆಲ್ಲವೂ ಕೂಡ ನಾವು ಇಂಗ್ಲೀಷಲ್ಲಿ ಬರೋರು ತರಿಸ್ಕೊಂಡು ಓದ್ಬೋದು, ಇಲ್ಲ ಅನ್ನೋರು ನಮ್ಮ ತೆಲುಗು ಅಲ್ಲಿ ಕ್ಲಾಸಸ್ಸು, ಕನ್ನಡ ಕ್ಲಾಸು ಬಂದಾಗ ಕೇಳಿಸ್ಕೋಬೇಕು. ಅದೇ ರೀತಿ ನಾವು ಕೇಳಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಒಂದು 4 ಪಾಯಿಂಟ್ ಬರ್ಕೊಂಡು ಹೇಳೋದಕ್ಕೆ ನಮ್ಗೆ ಅವಕಾಶ ಆಗ್ತಾ ಇದೆ. ನಾವು ಅಲ್ಲಿ ಅರಿವಿಲ್ಲ ಅಂದರೆ ನಾನು ಇಲ್ಲಿ ಬಂದು ನಿಮ್ಗೆ ಹೇಳಲ್ಲ, ನಿಮ್ಗೆ ಹೇಳಿಲ್ಲ ಅಂದರೆ ಆ ಜ್ಞಾನ ಅಲ್ಲೇ ನಿಂತೋಗುತ್ತೆ, ನಮಗೆ ಬರಲ್ಲ. ಮತ್ತು ಆ ಜ್ಞಾನವನ್ನು ಪಡ್ಕೋಬೇಕು ಅಂದರೆ ನಾವು ಶ್ರದ್ಧೆಯಿಂದ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಮಾತಾಡೋದು ಕೂಡ, ಆ ಮಗು ನಾವು ಕೋಪನ್ನ ಕೂಡ ಆ ರೀತಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅವರ ಪುಸ್ತಕದಲ್ಲಿ ನಿಜವಾಗಲೂ ನಡೆದಿರೋದಂತೆ ಅವರು ಬರೆದಿದ್ದಾರೆ. 25-30 ವರ್ಷ ಆಗಿದೆ ಮದುವೆ ಆಗಿ, 2 ಮಕ್ಕಳಾಗಿದ್ದಾರೆ, ಗಂಡ ಹೆಂಡತಿ ಏನೋ ಸಮಯ ಕಳೆದಿದೆ. ಒಂದು 5-6 ವರ್ಷದಿಂದ ಗಂಡ ಹೆಂಡತಿ ಇಬ್ಬರು ಮಾತುಗಳಿಲ್ವಂತೆ. ಆ ಮಾತುಗಳಿಲ್ಲ ಅಂದರೆ ಹೇಗಿದ್ದಾರೆ ಅಂದರೆ ಈ ದಾರಿ ಆ ದಾರಿ ಹಂಗಿದ್ದಾರೆ ಅಂತೆ. ಆ ಸಮಯದಲ್ಲಿ ಈಕೆಗೆ ಬೇಜಾರು ಆಯ್ತಂತೆ, ನಾನು ಸತ್ತೋಗ್ಬಿಟ್ರೆ ಸಾಕಪ್ಪ, ಈ ಜೀವನನೇ ಬೇಡ ನನಗೆ ಅಂತ ಅಂದ್ಕೊಂಡು ನಿರ್ಣಯ ಮಾಡ್ಕೊಂಡ್ಬಿಡ್ತಾಳೆ. ಅಂದರೆ ಏನಾದರೂ ಮಾತು ಸ್ಟಾರ್ಟ್ ಮಾಡಿದ್ರೆ ಒಂದು ಯುದ್ಧ ರಣರಂಗಾನೇ ಆಗುತ್ತೆ ಹೊರತು ಸಮಾಧಾನ ಅಲ್ಲಿಲ್ಲ ಗಂಡ ಹೆಂಡತಿ ಅವರು ಇಬ್ಬರಲ್ಲಿನೂ. ಇವರು ಒಪ್ಪಲ್ಲ, ಅವರು ಒಪ್ಪಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆವಾಗ ಆ ಅಮ್ಮ ಏನು ಮಾಡ್ತಾರೆ, ಇನ್ನು ಫಿನಿಶ್ ಮಾಡ್ಕೊಂಡ್ಬಿಡೋಣ ಬೇಡ ಅಂತ. ಆದರೆ ಅವಳಿಗೆ ಒಬ್ಬರು ಸ್ನೇಹಿತೆ ಇರ್ತಾರಂತೆ, ತುಂಬ ಕ್ಲೋಸು. ಆ ಕ್ಲೋಸ್ ಫ್ರೆಂಡ್ಸ್ ಹತ್ರ ತಾನೇ ನಮ್ಮ ಕಷ್ಟ ಸುಖಗಳೆಲ್ಲ ಹೇಳ್ಕೊಳ್ಳೋದು. ಹೇಗಿದ್ರು ಹೋಗ್ತೀನಪ್ಪ, ಲಾಸ್ಟ್ ಒಂದು ಮಾತು ನನ್ನ ಸ್ನೇಹಿತೆಗೆ ತಿಳಿಸೋಣ ಅಂತ ಹೇಳಿಬಿಟ್ಟು ಫೋನ್ ಹಚ್ತಾಳೆ. ಫೋನ್ ಹಚ್ಚಿ ಏನು ಹೇಳ್ತಾರೆ ಅಂದರೆ, ನನಗೂ ಗಂಡನಿಗೂ ಆಗೋದೇ ಇಲ್ಲ, ಬೇಸರ ಆಗಿಬಿಟ್ಟಿದೆ, ನಾನೇನು ಮಾಡಬೇಕು ಅಂದ್ಕೊಂಡಿದ್ದಂತೆ ಒಂದು ನಿರ್ಣಯ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ ನಿರ್ಣಯದಲ್ಲಿ ಏನು ಅಂದರೆ ನಾನು ನನಗೆ ಮರಣನೇ ಬೇಕು, ಇನ್ನು ಬೇಡ ಅಂತ ಸುಸೈಡ್ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಆಗಿದ್ದೀನಿ. ಆದರೆ ನೀನು ಅದನ್ನು ತಪ್ಪಿಸ್ಬಾರ್ದು, ಸುಮ್ಮನೆ ಇರಬೇಕು ಅಂತ ಕಂಡೀಷನ್ ಹಾಕಿ ಹೇಳ್ತಾಳಂತೆ. ಸರಿ ಏನು ಹೇಳ್ತೀಯ ಹೇಳಮ್ಮ ಅಂದಾಗ, ಬೇಸರ ಆಗಿಬಿಟ್ಟಿದೆ ಏನು ಮಾಡೋದು ಅಂತ. ಈ ಸ್ನೇಹಿತೆ ಏನು ಮಾಡ್ತಾರೆ, ಯಾವಾಗಲೂ ಕೂಡ ಈ ಆಧ್ಯಾತ್ಮಿಕ ಜೀವನದ ವರ್ಕ್ಶಾಪ್ಸ್ ನಡೆದಿರೋದೆಲ್ಲವೂ ಕೂಡ ಕರೀತಾ ಇರ್ತಾರಂತೆ ಯಾವಾಗ್ಲೂ, ಬನ್ನಿ ಇಲ್ಲಿ ವರ್ಕ್ಶಾಪ್ ನಡೀತಾ ಇದೆ ಅಂತ. ಅರೆ ನಿಮ್ಮ ಕುಲದಲ್ಲಿ ಅದು ಮಾಡ್ತಾರೆ, ನಿಮ್ಮ ಮತದಲ್ಲಿ ಇದು ಮಾಡ್ತಾರೆ, ನಾನು ಈ ಕುಲ ಈ ಮತ ಬಿಟ್ಟು ಬದಲಾವಣೆ ಮಾಡ್ಕೊಳ್ಳೋದಿಲ್ಲ, ಅದು ನಿನಗೆ ಇದು ನನಗೆ ನಾನು ನಿರ್ಣಯ ಮಾಡ್ಕೊಂಡಿದ್ದೀನಿ, ನಾನು ಹೋಗ್ಬಿಡ್ತೀನಿ ಅಂತ. ಇಲ್ಲ, ಹೆಂಗಿದ್ರು ಹೋಗ್ತೀಯ ಪರವಾಗಿಲ್ಲ, ಆದರೂ ಒಂದು ಸತಿ ಬಾ ಅಂತ ಕರೀತಾರಂತೆ. ಸರಿ ಏನೋ ಕರೀತಾ ಇದ್ದಾಳಪ್ಪ ಹೋಗೋಣ ಅಂತ ಹೇಳಿಬಿಟ್ಟು ಬರ್ತಾರೆ. ಬಂದಾಗ ಈ ವರ್ಕ್ಶಾಪಲ್ಲಿ ಆಗಿರೋ ರಿಕಾರ್ಡಿಂಗ್ಸ್ ಎಲ್ಲ ಇರೋದನ್ನ ಅಲ್ಲಿ ಹಾಕಿ ಕೇಳಿಸ್ತಾರಂತೆ. ಕೇಳಿಸ್ಕೊಂಡಾಗ ಮನಸ್ಸು ಬದಲಾವಣೆ ಆಗೋಯ್ತು. ಮನಸ್ಸು ಬದಲಾವಣೆ ಆದ ತಕ್ಷಣನೇ 5 ದಿವಸ ವರ್ಕ್ಶಾಪ್ ಇದೆ ಅಂತ ಹೇಳಿ ಅಟೆಂಡ್ ಆಗ್ತಾರಂತೆ. ಆ ವರ್ಕ್ಶಾಪಲ್ಲಿ ಪ್ರತಿಯೊಂದು ಏನು, ಯಾವ ರೀತಿ ನಡಿಬೇಕು, ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ಸ್ನಾನ ಮಾಡಬೇಕು, ಯಾವ ರೀತಿ ಅರಿವಿನಿಂದ ಇರಬೇಕು, ಯಾವ ರೀತಿ ಯಾವ ರೀತಿ ಟೀ ಕುಡಿಬೇಕು, ಯಾವ ರೀತಿ ನೋಡಬೇಕು, ಪ್ರತಿಯೊಂದು ಕೂಡ ಯಾವ ರೀತಿ ಇರಬೇಕು ಅನ್ನೋದೇ ಆ ವರ್ಕ್ಶಾಪಲ್ಲಿ. ಆವಾಗ ಅನ್ಕೊಂತಾಳೆ, ಸರಿ ಆಯ್ತಲ್ಲ, ನಾನು ಮನೆಗೋಗಿ ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು, ನಾನು ಕ್ಷಣದಲ್ಲಿ ಇದನ್ನ ಮಾಡ್ಕೊಂಡ್ಬಿಟ್ಟಿದ್ರೆ ವೇಸ್ಟ್ ಆಗ್ತಿತ್ತಲ್ಲ ಅಂತ ಅಂದ್ಕೊಂಡು ಮನೆಗೆ ಪ್ರಶಾಂತವಾಗಿ ಹೋಗ್ತಾರಂತೆ. ಆ ಗಂಡ ಕೂತಿರ್ತಾರಂತೆ, ಮಾತಾಡ್ಸಲ್ಲ. ಅವರಷ್ಟು 5-6 ದಿವಸ ಪ್ರಾಕ್ಟೀಸ್ ಮಾಡ್ತಾಳೆ. ಆಕೆಗೆ ನಗು ಬರ್ತದಂತೆ, ಅರೆ ನಾನು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಲ್ಲ ಅಂತ. ಒಂದು ದಿವಸ ಬಂದು ಮೆತ್ತಗೆ ಗಂಡನ ಪಕ್ಕದಲ್ಲಿ ಕುಂತ್ಕೊಂತಾರೆ. ಅಮ್ಮ ಬಂದ್ಲಪ್ಪ, ಇವಳು ಏನೋ ಕಿತ್ತಾಡ್ತಾಳೋ, ಏನು ರಣರಂಗ ಮಾಡ್ತಾಳೋ ಅಂತ ಎನರ್ಜಿ ಚೇಂಜ್ ಆಗ್ತಾ ಇರೋದು ಯಮ್ಮನಿಗೆ ಗೊತ್ತಾಗ್ತಾ ಇದೆ. ಈ ಯಮ್ಮನಿಗೂ ನಗು ಬರುತ್ತಂತೆ. ಆವಾಗ ಹೇಳ್ತಾರಂತೆ, ರೀ ನಾನು ತುಂಬ ನಿಮಗೆ ಕಷ್ಟ ಕೊಟ್ಟಿದ್ದೀನಿ, ಯಾವ ವಿಷಯದಲ್ಲಿ ಕೂಡ ತಪ್ಪೆಲ್ಲ ನಿಮ್ಮದೇ ಅಂತ ನಾನು ಅಂದ್ಕೊಂಡು ನಿನಗೆ ತುಂಬ ಹಿಂಸೆ ಕೊಟ್ಟಿದ್ದೀನಿ. ಪ್ಲೀಸ್ ನಾನು ಈ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಕ್ಶಾಪ್ಗಳಲ್ಲಿ ಯಾವ್ಯಾವ ರೀತಿ ಸಾಧ್ಯ ಆದರೆ ಇಬ್ಬರು ಕೂಡ ಈ ಸಾಧನೆ ಮಾಡೋಣ, ಇಲ್ಲ ಅಂದರೆ ನಿಮಗೆ ಹೇಗಿರಬೇಕೋ ನೀವು ಆ ರೀತಿ ಇರಿ, ನಂದೇನೋ ಅಡ್ಡಿ ಇಲ್ಲ ಅಂತ ಹೇಳಿದಾಗ, ಆ ಕರುಣೆಯಿಂದ ಹೇಳಿದಾಗ, ಪ್ರೀತಿಯಿಂದ ಹೇಳಿದಾಗ ಆತನಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತಂತೆ. ಒಂದು ಅರ್ಧ ಗಂಟೆ ಹತ್ತು ಬಿಡ್ತಾರಂತೆ. ಅವ್ರು ಹೇಳ್ತಾರಂತೆ, ನನ್ನಿಂದ ಕೂಡ ತುಂಬ ತಪ್ಪುಗಳಾಗಿದೆ, ನಾನು ಕೂಡ ಅರ್ಥ ಮಾಡ್ಕೊಂಡಿಲ್ಲ,
ಈಗ ನೀನು ಹೇಳಿದ್ಮೇಲೆ ನನಗೂ ಅರ್ಥ ಆಯಿತು ಅಂತ ಸುಖವಾಗಿ ಜೀವನ ನಡೆಸ್ತಾರಂತೆ. ಮತ್ತೆ ಒಂದು ಕ್ಷಣದಲ್ಲಿ ಆ ನಿರ್ಣಯವನ್ನು ತಗೊಂಡ್ಬಿಟ್ಟಿದ್ರೆ ಏನು ಪರಿಸ್ಥಿತಿ ಆಗ್ತಿತ್ತು. ಈಗ ಚಿಕ್ಕ ವಯಸ್ಸು ಮಕ್ಕಳೆಲ್ಲ ಮಾಡ್ತಿರೋದು ಏನು ಅಂದರೆ ಇದನ್ನೇ. ಅವ್ರಿಗೆ ರ್ಯಾಂಕ್ ಬಂದಿದೆ, ನನಗೆ ಬಂದಿಲ್ಲ, ನಮ್ಮ ಅಪ್ಪ ಅಮ್ಮ ಬೈತಾರೇನೋ, ಹೋಗು ಮೇಲೆ ಹೋಗಿ ಬೀಳು, ಆ ಕಾಲೇಜಲ್ಲೇ ಹೋಗಿ ಬೀಳ್ತಾರೆ. ಅಲ್ಲಿ ನೋಡಿದ್ರೆ ರಿಸಲ್ಟಲ್ಲಿ 100% ಬಂದಿರುತ್ತೆ. ಯಾರಿಗೋಸ್ಕರ 100%? ಭಯ. ಆ ಭಯ ಎಲ್ಲಿಂದ ಓದ್ಕೊಂಡ್ ಬಂದಿದ್ದೀವಿ? ಹಿಂದಿನದ್ದು. ಈಗ ಬರೋರೆಲ್ಲ ಹೇಳ್ತಾರೆ, ಕ್ಲಾಸಲ್ಲಿ ಕೂತಿದ್ದೀವಿ, ನಮ್ಗೆ ಭಯ ಆಗ್ತಾ ಇದೆ, ಏನ್ ಮಾಡೋದು ಅಂತಾರೆ. ಅವ್ರಿಗೆ ಸ್ವಲ್ಪ ಸಮಾಧಾನದಿಂದ ನಾವು ಮಾತಾಡ್ತೀವಿ. ಅವಾಗ ಏನಾಗುತ್ತೆ, ಅವ್ರ ಎದುರುಗಿರೋರು ಏನು ಹೇಳ್ತಿದ್ದಾರೆ ಅನ್ನೋದು ಶ್ರದ್ಧೆಯಿಂದ ನಾವು ಕೇಳಿಸ್ಕೋಬೇಕಂತೆ. ತೀರ್ಪು ನೀಡಬಾರ್ದು. ಅರೆ ನೀನು ಹಂಗೆ ಮಾಡಿದ್ದೆ ಅದಕ್ಕೋಸ್ಕರ ಹಿಂಗಾಯ್ತು ಅಂತ ಮಧ್ಯದಲ್ಲಿ ಮಾತಾಡಬಾರ್ದು. ಇದು ಪತ್ರಿಸಾರು ರೂಲು. ಅವ್ರು ಯಾವಾಗಲೂ ಅಷ್ಟೇ, ಅವ್ರು ಮಾತಾಡ್ತಿರೋವಾಗ ಹತ್ರಕ್ಕೂ ಕೂಡ ಯಾರು ಹೋಗ್ಬಾರ್ದು. ಹಾಗಿತ್ತು. ಯಾತಕ್ಕೋಸ್ಕರ? ಮಧ್ಯದಲ್ಲಿ ಡಿಸ್ಟರ್ಬ್ ಆಗಬಾರ್ದು. ಅದು ಒಂದೇ ಇದರಲ್ಲಿ ನೋಡ್ತಾ ಇರ್ತಾರೆ, ಕೇಳಿಸ್ಕೊತಾ ಇರ್ತಾರೆ. ಆ ಕೇಳಿಸ್ಕೋಬೇಕಾದ್ರೆ ಎರಡು ಮೂಲ್ಯವಾಗಿ, ಫಸ್ಟ್ ಏನು ಮಾಡಬೇಕು? ಅವ್ರು ಏನು ಹೇಳ್ತಿದ್ದಾರೋ ಶ್ರದ್ಧೆಯಿಂದ ಕೇಳಿಸ್ಕೋಬೇಕು. ಎರಡನೇದು, ಮಧ್ಯದಲ್ಲಿ ಮಾತಾಡಿ ತೀರ್ಪು ನೀಡಬಾರ್ದು. ಆವಾಗ ಯಾವಾಗ ನಾವು ಕೇಳಿಸ್ಕೊಂತೀವೋ 50% ಅವ್ರಿಗೆ ಹೀಲಿಂಗ್ ಆಗೋಗುತ್ತೆ. ನೀನೇ ತಪ್ಪು ಮಾಡಿದೀಯ ಅಂತ ಹೇಳಿದ್ರೆ, ನೀನು ಹಿಂಗೆ ಮಾಡಿದೀಯ ಅಂತ ಹೇಳಿದ್ರೆ ಅವ್ರ ಭಾವನೆ ಹೆಂಗಿರುತ್ತೆ? ನಾನು ತಪ್ಪು ಮಾಡಿಲ್ಲ, ಏನೋ ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರು ನೋಡಿದ್ರೆ ನನಗೆ ಅಂತಾರಲ್ಲ ಅಂತ ಅಲ್ಲಿ ಸರಿ ಹೋಗೋದಿಲ್ಲ. ಅದಕ್ಕೆ ಕೇಳಿಸ್ಕೋಬೇಕಂತೆ. ಮತ್ತೆ ಇವಾಗ ಎಷ್ಟೋ ಜನ ಹೇಳ್ತಿದ್ದಾರೆ ನಮಗೂನು, ಅಮ್ಮ ಫೋನ್ ಧ್ಯಾನ ಹೇಳ್ಕೊಡ್ತೀವಿ ಅಂತಾರೆ. ಧ್ಯಾನ ಹೇಳ್ಕೊಟ್ಟಿದ ಮೇಲೆ ನಮ್ಗೇನಾದ್ರೂ ಡೌಟ್ ಇದ್ರು ಫೋನ್ ಮಾಡಿದ್ರೆ, ಫೋನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ 2 ಸೆಕೆಂಡು ಕೂಡ ಮಾತಾಡಲ್ಲ, ಫೋನ್ ಇಟ್ಟು ಬಿಡ್ತಾರೆ ಅಂತ ಹೇಳ್ತಾರೆ. ಮತ್ತು ನನಗ್ಯಾಕೆ ಫೋನ್ ಮಾಡಿದ್ಯಾ ಅಂದರೆ, ಅಮ್ಮ ಯಾರೋ ಹೇಳಿದ್ರು ನೀವು ಮಾತಾಡಿದ್ರೆ ಸಮಾಧಾನವಾಗಿ ಹೇಳ್ತೀರಾ ಅಂತ, ಅದಕ್ಕೋಸ್ಕರ ನಾನು ನಿಮಗೆ ಮಾಡಿದ್ದೀರಿ ಅಂತ. ಮತ್ತು ಕ್ಲಾಸ್ ಅಲ್ಲಿ ಕೇಳಿದ್ದೀರಾ, ಆನ್ಸರ್ ನಾನು ಹೆಂಗೆ ಕೊಡೋದು? ನೀವೇ ಹೇಳಿ. ಸರಿ, ನೀವೇನು ಅರ್ಥ ಮಾಡ್ಕೊಂಡಿದ್ದೀರೋ ಅದು ಹೇಳ್ತಾ ಇದ್ದೀರಾ, ನನಗೇನು ಗೊತ್ತಾಗುತ್ತೋ ನೀವು ಹೇಳಿರೋದ್ರ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ ಹೊರತು ಆ ಕ್ಲಾಸಲ್ಲಿ ನೀವು ಪ್ರಶ್ನೆ ಉತ್ತರ ಅನ್ನೋದು ಅಲ್ಲೇ ಸಿಗುತ್ತಲ್ವ ನಿಮಗೆ ಅಂತ ನಾನು ಹೇಳೋದಾಗುತ್ತೆ. ಅದಕ್ಕೆ ದಯವಿಟ್ಟು ಏನು ಹೇಳ್ತೀನಿ ಅಂದರೆ, ಯಾರು ಫೋನ್ ಮಾಡಿದ್ರು ಕೂಡ ನಿಮಗೆ ಆ ಸಮಯ ಇಲ್ಲ ಅಂದರೆ, ನನಗೆ ಸಮಯ ಇಲ್ಲ ಅಂತಾದರೂ ಹೇಳಿ, ಇನ್ನೊಂದು ಯಾರು ಕರೆಕ್ಟಾಗಿ ಹೇಳ್ತಾರೆ ಅನ್ನೋದು ಗೊತ್ತಿರುತ್ತೋ ಅವ್ರ ನಂಬರ್ ಆದರೂ ಕೊಡಿ. ಪಾಪ ಅವ್ರ ಭಯದಲ್ಲಿ, ನೊಂದಲ್ಲಿ, ದುಃಖದಲ್ಲಿ, ಬಾಧೆ ಬಿದ್ದು ಯಾರೂ ಸಿಗದೇನೆ ದಾರಿ ತಪ್ಪೋಗ್ತಾ ಇದ್ದಾರೆ. ನಾನು ಎಷ್ಟೊಂದು ಕಂಪ್ಲೇಂಟ್ಗಳು ಕೇಳ್ತಾ ಇದ್ದೀನಿ. ನಮಗೆ ಸಮಯ ಇಲ್ಲ ಅಂದರೆ ಇನ್ನೊಬ್ರು ಕೊಡಿ, ಇಲ್ಲ ನನಗೆ ಸಮಯ ಆದಾಗ ಫೋನ್ ಮಾಡ್ತೀನಿ, ಇಲ್ಲ 1 ಸೆಕೆಂಡು 1 ನಿಮಿಷ ಫೋನಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ. ಆ ವಾಯ್ಸ್ ಕೇಳಿದ ತಕ್ಷಣ ಸಮಾಧಾನ ಆಗುತ್ತೆ. ಎಷ್ಟೋ ಜನಕ್ಕೆ ನಾನು ಅದೇ ಮಾಡ್ತಾ ಇದ್ದೀನಿ. ಆ ಭಯ ಅನ್ನೋದು ಎಲ್ಲಿಂದ ಬಂದಿದೆ ಅಂದರೆ, ಹಿಂದಿನದಿಂದ ತಂದಿರೋದು. ಈಗ ಆ ಭಯ ಅನ್ನೋದು ಹೊರಗೆ ಬರ್ತಾ ಇದೆ. ನೀರಲ್ಲಿ ಮಣ್ಣು ಕಸ ಪಸ ಎಲ್ಲ ಹಾಕಿ ಗಲೀಜಿದೆ, ನೀರು ಹಾಕಿದ್ದೀವಿ, ಹೆಂಗೆ ತೇಲುತ್ತೆ? ಅದೇ ರೀತಿ ಈ ಶಕ್ತಿ ಒಳಗೆ ಹೋದಾಗ ಅವೆಲ್ಲವೂ ಕೂಡ ತೇಲಾಡ್ಕೊಂಡು ಹೊರಗೆ ಬರ್ತಾ ಇರುತ್ತೆ. ಆ ಭಯ 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 ಅಂದ್ಕೊಂಡು ನಾವೇನು ಮಾಡ್ತೀವಿ, ಈ ಧ್ಯಾನದಲ್ಲಿ ಕುಂತ್ಕೊಂಡ್ರೆ ಭಯ ಆಗುತ್ತೆ ಅಂತೀವಿ. ಮನೆಗೆ ಹೋದ್ರೂ ಭಯನೇ, ಅಡವಿಗೆ ಹೋದ್ರೂ ಭಯನೇ, ಇನ್ನೆಲ್ಲಾದ್ರೂ ಹೋದ್ರೂ ಆ ಭಯ ಅನ್ನೋದು ಆ ಬ್ಲಾಕಲ್ಲೇ ಇರುತ್ತೆ. ಆ ಬ್ಲಾಕ್ ಕ್ಲಿಯರ್ ಆಗಬೇಕು ಅಂದರೆ ಶ್ರದ್ಧೆಯಿಂದ ನಾವು ನಾಡಿ ಮಂಡಲ ಶುದ್ಧಿ ಮಾಡ್ಕೋಬೇಕು, ಅರಿವಿನಿಂದ ನಾವು ಇರಬೇಕು. ಆವಾಗ ಅದು ಕ್ಲಿಯರ್ ಆಗುತ್ತೆ ಅಷ್ಟೇ ಹೊರತು ಭಯ ಅಂದ್ಕೊಂಡು ಇದ್ದು ಬಿಟ್ಟರೆ ಆಗೋದಿಲ್ಲ. ಎಷ್ಟೋ ಜನಕ್ಕೆ ನಾನು ಫೋನಲ್ಲಿ ಟೈಮ್ ಸಾಲದೆ ಇರುವಾಗ ವಾಯ್ಸ್ ಮೆಸೇಜೆ, ಟೈಮ್ ಇದ್ದಾಗ ಫೋನಲ್ಲಿ 1-2 ನಿಮಿಷ ಮಾತಾಡ್ತೀವಿ, ಸಮಾಧಾನ ಅವ್ರಿಗೂ ಆಗುತ್ತೆ. ಮತ್ತು ನಾವು ಇಲ್ಲಿ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡ್ತಾ ಇದ್ದೀವಿ? ಆಮೇಲೆ ಇನ್ನೊಬ್ರು ಹೇಳಿದ್ರು, ಹೌದು ಮೇಡಮ್ ನಾನು ಈ ಕಂಪ್ಲೇಂಟ್ಗಳು ಕೇಳಿದ್ದೀನಿ ಅಂತ. ದಯವಿಟ್ಟು ಫೋನ್ ನಂಬರ್ಗಳು ಶೇರ್ ಮಾಡಿ, ಪರವಾಗಿಲ್ಲ. ಅವ್ರು ಇನ್ನೊಂದು ಸತಿ ಮಾತಾಡ್ಕೊತಾರೆ. ಇನ್ನೊಂದು ಸಬ್ಜೆಕ್ಟ್ ಇದೆಯಾ, ಈ ಸಬ್ಜೆಕ್ಟಲ್ಲಿ ಈ ವಿಷಯಗಳಿದೆ ಕೇಳಿಸ್ಕೊಳ್ಳಿ ಅಂತ ಫಾರ್ವರ್ಡ್ ಮಾಡಿ, ಅದನ್ನು ಕೇಳಿಸ್ಕೊಳ್ಳಿ. ಈ ಪುಸ್ತಕದಲ್ಲಿ ಈ ಜ್ಞಾನ ಇದೆ ಹಂಚಿ, ಆವಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ಮತ್ತು ಅವ್ರಿಗೆ ನಾವು ಒಂದು ಲೈಫ್ ಕೊಟ್ಟಂಗೆ ಆಗುತ್ತಲ್ಲ. ಆಗೇನಾಗುತ್ತೆ, ಅವ್ರ ಲೈಫು ಚೆನ್ನಾಗಿರುತ್ತೆ, ನಮ್ಮ ಜ್ಞಾನನೂ ಉಪಯೋಗಕ್ಕೆ ಬರುತ್ತೆ. ನಾವು ಪಡ್ಕೊಂಡಿರೋ ಜ್ಞಾನವನ್ನು ಹಂಚಿ ಅಂತ ಹೇಳೋದು ಪತ್ರಿಸಾರಿ ಇದನ್ನೇ. ನಿಮಗೆ ಧ್ಯಾನ ಸಾಧನೆ ಮಾಡೋಕ್ಕೆ ಆಗ್ತಾ ಇದೆ, ಧ್ಯಾನ ಸಾಧನೆ ಮಾಡಿ. ಜ್ಞಾನ ಹಂಚಕ್ಕಾಗ್ತಾ ಇದೆ, ಜ್ಞಾನ ಹಂಚಿ. ಸೇವೆ ಮಾಡೋಕ್ಕಾಗುತ್ತಾ, ಸೇವೆ ಮಾಡಿ.
ಇವಾಗ ಇಲ್ಲೆಲ್ಲ ಇಷ್ಟು ಕುರ್ಜಿಗಳಿದೆ, ಎಲ್ಲ ಹಾಕ್ಬಿಟ್ಟು ಹೊಟ್ಟೋದ್ರೆ ಹೆಂಗಾಗುತ್ತೆ? ಯಾರು ಮಾಡ್ತಾರೆ? ಎಲ್ಲರೂ ಒಂದು ಕೈ ಹಾಕಿದ್ರೆ ಸೇವೆ ಆಯ್ತಲ್ಲ. ಎಲ್ಲೋ ಹೋಗಿ ಸೇವೆ ಮಾಡಬೇಕಾಗಿಲ್ಲ, ಇದ್ದ ಕಡೆನೇ ಸೇವೆ ಮಾಡಬೇಕು. ಅದಕ್ಕೋಸ್ಕರನೇ ನಾವು ಎಲ್ಲೆಲ್ಲೋ ಅರಣ್ಯಕ್ಕೆ, ಪರ್ವತಕ್ಕೆ, ಆ ಗುಡ್ಡ ಈ ಗುಡ್ಡಕ್ಕೆ, ಇದಕ್ಕೆ ಬಂಗ್ಲಾಗೆ ಎಲ್ಲೂ ಹೋಗ್ಬೇಕಾಗಿಲ್ಲ. ನಾವು ಇದ್ದ ಕಡೆನೇ ಇದ್ದು ಅರಿವಿನಿಂದ ನಮ್ಮ ಶ್ವಾಸನ ಗಮನಿಸ್ತಾ ಇರುವಾಗ ಎಲ್ಲವೂ ಕೂಡ ಇದ್ದ ಕಡೆನೇ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಥಿಚ್ ನಾಟ್ ಹಂಕ್ ಅವರು. ಮತ್ತೆ ಇಂಥ ಮಹಾನುಭಾವರು ಹೇಳಿದಾಗ ನಾವು ಅದನ್ನು ಆಲಿಸಬೇಕು, ಪಾಲಿಸಬೇಕಾ ಇಲ್ವಾ? ಮತ್ತೆ 39 ವರ್ಷ ಕೂಡ ಅವರ ದೇಶಕ್ಕೆ ಹೋಗದೇನೆ ಎಲ್ಲ ಕಡೆ ಸುತ್ತಾಡಿ ಇಡೀ ಪ್ರಪಂಚಕ್ಕೆಲ್ಲವೂ ಕೂಡ ಜ್ಞಾನ ಹಂಚಿದ್ರಂತೆ. ಮತ್ತೆ ಅವ್ರ ದೇಶದಲ್ಲಿರೋರು ಮಾತ್ರ ಒಪ್ಕೊಂಡಿಲ್ಲ. ಈಗ ನಮ್ಮ ಮೋದಿಗೂ ಹಾಗೆ ಅಲ್ವಾ ಮಾಡೋದು? ನಾವು ನೋಡ್ತಾ ಇದ್ದೀವಲ್ಲ, ವರ್ಲ್ಡ್ ನಂಬರ್ 1 ಅಂತ ಹೆಸರು ತಗೊಂಡಿದ್ದಾರೆ. ನಮ್ಮ ಭಾರತ ದೇಶದವರು ಅವ್ರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಆದರೆ ಆವಾಗ ಈ ವೈಬ್ರೇಷನ್ನು ಅಲ್ಲಿವರೆಗೂ ತಲುಪುತ್ತೆ. ಅದಕ್ಕೋಸ್ಕರನೇ ಮಾಸ್ ಮೆಡಿಟೇಷನ್, ಎಲ್ಲರೂ ಒಗ್ಗಟ್ಟಾಗಿ ಧ್ಯಾನ ಮಾಡೋಣ, ಆ ಎನರ್ಜಿ ಫ್ಲೋ ಜಾಸ್ತಿ ಆಗುತ್ತೆ. ಅಲ್ಲಿವರೆಗೂ ಹೆಂಗೆ ಹೋಗುತ್ತೆ? ನಾವಿಲ್ಲಿ ಧ್ಯಾನ ಮಾಡಿದ್ರೆ ಅಲ್ಲಿ ಇಲ್ಲಿ ಹೋಗುತ್ತೆ ಅಂತ ಅಲ್ಲ, ಗಾಳಿಯಲ್ಲಿ ತರಂಗಗಳ ರೂಪದಲ್ಲಿ ಹೋಗುತ್ತೆ. ಅದನ್ನೇ ವೈಬ್ರೇಷನ್ ಅಂತ ಹೇಳ್ತೀವಿ. ಇವಾಗ ಟೆಲಿಫೋನ್ಗೆ ಸೆಟ್ಲೈಟಿಂದ ಬರುತ್ತೆ, ಕಾರ್ಡ್ಲೆಸ್ ಟೆಲಿಫೋನು, ಕಾರ್ಡ್ಲೆಸ್ ಮೊಬೈಲು, ಅದು ಎಲ್ಲಿಂದ ಬಂತು? ಅದೇ ರೀತಿ ಇದು ಕೂಡ ಬರುತ್ತೆ. ಆ ನಂಬಿಕೆ ಇರಬೇಕು, ಏನು ಮಾಡ್ತಾ ಇದ್ದೀವಿ ಆ ಅರಿವು ಅನ್ನೋದು ನಮಗಿರಬೇಕು. ಆ ಅರಿವು ಇದ್ದಾಗ ಮಾತ್ರನೇ ನಾವು ಉನ್ನತೀಕರಿಸ್ಕೊತೀವಿ. ನಮ್ಮ ಆತ್ಮ ಪರಿಣಾಮ ಕ್ರಮದಲ್ಲಿ ಬೇರೆಯವ್ರಿಗೂ ಕೂಡ ಸಹಾಯ ಮಾಡ್ದಂಗೆ ಆಗುತ್ತೆ. ಮತ್ತು ಪ್ರಕೃತಿ ನಾಶ ಮಾಡದೆ ಭೂಮಿನೂ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಗಿಡಗಳು ಬೇಕು, ಪ್ರಾಣಿ ಪಕ್ಷಿಗಳು ಬೇಕು, ಮಾನವರು ಬೇಕು. ಈ 3 ಇಲ್ಲ ಅಂದರೆ ಮಾನವ ಕುಲಕ್ಕೆ ಮನುಗಡೆ ಇಲ್ಲ ಅಂತ ಹೇಳ್ತಾರೆ. ಗಿಡಗಳಿಲ್ಲ ಅಂದರೆ ನಮಗೇನು ಆಹಾರ ಸಿಗುತ್ತೆ? ಇವಾಗ ಗಿಡಗಳಿಗೆ ಎಷ್ಟೊಂದು ಔಷಧಿ ಕೊಡ್ತಾ ಇದ್ದಾರೆ, ಹಾಳಾಗ್ತಾ ಇದೆ. ಮೊದಲು ಪಕ್ಷಿಗಳಿತ್ತು, ಆ ಹಕ್ಕಿಗಳು ಬಂದು ಆ ಹುಳ ಬಂದ ತಕ್ಷಣ ಅದು ತಿನ್ಕೊಂಡು ಹೋಗ್ತಾ ಇತ್ತು. ಅಷ್ಟು ಔಷಧಿಗಳು ಕೊಡೋ ಕೆಲಸ ಇರಲಿಲ್ಲ. ಮತ್ತು ಆ ಕೆಲಸನೂ ಕಡಿಮೆ ಆಯಿತು. ಔಷಧಿ ದುಡ್ಡು ಮಿಕ್ತಾ ಇತ್ತು, ಸರಿಯಾದ ನಾಣ್ಯತೆಯಿಂದ ಇರೋ ಆಹಾರ ನಮಗೆ ಸಿಗ್ತಾ ಇತ್ತು. ಇವಾಗ ಏನಾಯಿತು? ಏರಲ್ಲಿ ಗಾಳಿಯಲ್ಲಿ ಕಲುಷಿತ ಆಯಿತು, ತಿನ್ನೋ ಪದಾರ್ಥದಲ್ಲಿ ಕಲುಷಿತ ಆಯಿತು, ಆ ತಿಂದಿರೋರು ಕಲುಷಿತವಾಗಿದ್ದಾರೆ. ಮತ್ತು ಇದಕ್ಕೇನು ಮಾಡಬೇಕು? ನಾವು ಫಸ್ಟ್ ನಾವು ರೆಡಿ ಆಗಬೇಕು. ಫಸ್ಟ್ ನಾವು ರೆಡಿ ಆದರೆ ಇದನ್ನೆಲ್ಲವೂ ಕೂಡ ಸಂರಕ್ಷಣೆ ಮಾಡ್ತೀವಿ. ಇರೋ ಖನಿಜ ಸಂಪತ್ತೆಲ್ಲ ಭೂಮಿ ಒಳಗಡೆ ಏನೂ ಇಲ್ಲದೆ ಕಿತ್ತು 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 ತಯಾರು ಮಾಡ್ತಿದ್ದಾರೆ. ಮತ್ತು ಭೂಮಿಯಲ್ಲಿ ಸಾರವಂತವಾಗಿರಬೇಕು ಅಂದರೆ ಎಲ್ಲಿಂದ ಬರುತ್ತೆ ಸಾರ? ಆ ಪೋಷಕ ಅಂಶಗಳು ಎಲ್ಲಿಂದ ಬರುತ್ತೆ? ಅಲ್ಲಿ ಚಿನ್ನ ಸಿಗ್ತದಂತೆ ಆ ಗಣಿ ಎತ್ತು, ಅಲ್ಲಿ ಕಬ್ಬಣ ಸಿಗ್ತದೆ ಅಂದರೆ ಗಣಿ ಎತ್ತು. ಯಾವ ಕೆಮಿಕಲ್ಲು ಯಾವ ರೀತಿಯಾಗಿ ಎಷ್ಟು ರಿಯಾಕ್ಟ್ ಆಗಿ ಆ ಪ್ಲಾಸ್ಟಿಕ್ಕಿಂದ ಕರೆಕ್ಟ್ ಆಗಿಬಿಟ್ಟು ಅದೆಲ್ಲವೂ ಕೂಡ ಬೆಂಕಿ ಥರ ಇದಾಗ್ತಾ ಇದೆ. ಅದಕ್ಕೆ ಲಾವಾ ಅಂತ ಹೇಳ್ತೀವಿ. ಅಷ್ಟು ನಾಶ ಆಗ್ತಾ ಇದೆ. ಮತ್ತೆ ಅಲ್ಲಿ ನಾಶ ಆದಮೇಲೆ ಏನಾಗುತ್ತೆ? ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳಾದರೂ ಕೂಡ ಆ ಭೂಮಿ ಸರಿಯಾದ ರೀತಿಯಲ್ಲಿ ಬರಲ್ಲ. ಆ ಭೂಮಿ ಸರಿಯಾಗಿಲ್ಲ ಅಂದರೆ ಅಲ್ಲಿ ಆ ಮಕ್ಕಳು ಜನನ ಆಗ್ತಾ ಇರೋದು ಹೇಗಿರುತ್ತೆ? ಅಂಗವಿಕಲರಾಗಿ ಜನ್ಮ ಪಡ್ಕೊತಾರೆ. ಕೆಲವು ಪ್ರದೇಶಗಳಲ್ಲಿ ಯಾವ ರೀತಿ ಇದ್ದಾರೆ ಅಂತ ನಾವು ನೋಡಿದಾಗ ಕಾರಣಗಳು ಇವೇನೆ. ಆಹಾರ ಸರಿ ಇಲ್ಲ, ಗಾಳಿ ಸರಿ ಇಲ್ಲ, ವಾತಾವರಣ ಸರಿ ಇಲ್ಲ. ಮತ್ತು ಅಲ್ಲಿರೋ ಮಕ್ಕಳು ಹೇಗೆ ಹುಡ್ತಾರೆ? ಅದೇ ಕಲ್ಮಶದಲ್ಲಿ ಇರ್ತದೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು, ಇದನ್ನು ತಿಳ್ಕೋಬೇಕು, ಇದನ್ನು ತಿಳಿಸ್ತಾ ಇರಬೇಕು. ಆವಾಗ ನಮ್ಮ ಮಾನವರ ಮನುಗಡೆ ಅನ್ನೋದು ಉನ್ನತವಾಗಿರುತ್ತೆ. ಮತ್ತು ನಾವು ಉನ್ನತ ಸ್ಥಿತಿಯಲ್ಲಿ ಇರಬೇಕು ಅಂದಾಗ ಇವೆಲ್ಲನೂ ಮಾಡಲೇಬೇಕಾಗಿರೋದು ಯಾರ ಕರ್ತವ್ಯ? ನಮ್ಮ ಕರ್ತವ್ಯ. ಪ್ರತಿಯೊಂದು ಕೂಡ ನಮ್ಮ ಬಾಧ್ಯತೆ ಇದು ಅಂತ ತಿಳ್ಕೊಂಡು ಮಾಡ್ಕೊಂಡು ಹೋದರೆ ಆ ಸಂಸಾರನೂ ಚೆನ್ನಾಗಿರುತ್ತೆ, ಸಂಬಂಧ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ನಾವುಗಳು ಚೆನ್ನಾಗಿರ್ತೀವಿ. ಅದಕ್ಕೆ ಹೇಳೋದು, ಏನು ಮಾಡಬೇಕು ಅಂದರೂ ಕೂಡ ಇಲ್ಲಿ ನೋಡಿ ಇಷ್ಟು ಜನ ಸೇರಿ ಮಾಡ್ತಾ ಇರೋದ್ರಿಂದ ಇದು ರನ್ ಆಗ್ತಾನೇ ಇದೆ ಪ್ರತಿ ಮಂಗಳವಾರ ಶನಿವಾರ. ಅದೇ ಒಬ್ಬೊಬ್ಬರೇ ಮಾಡಬೇಕು ಅಂದರೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ಮೊದಲು ಕಾಲದಲ್ಲಿ ಕೂಡು ಕುಟುಂಬ ಅಂತ ಇರೋದು ಚೆನ್ನಾಗಿ ನಡೀತಾ ಇತ್ತು, ಎಲ್ಲರೂ ಸೇರಿ ಮಾಡೋರು. ಈಗೇನಿದೆ? ಆ ತಂದೆ ತಾಯಿ ಪ್ರೀತಿ ಅನ್ನೋದು ಮಕ್ಕಳಿಗಿಲ್ಲ. ತಾಯಿ ಮನೆಯಲ್ಲಿದ್ದರೆ ತಂದೆ ಇರಲ್ಲ, ತಂದೆ ಮನೆಯಲ್ಲಿದ್ದರೆ ತಾಯಿ ಇರಲ್ಲ.
ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಅಂದರೆ ಅಪ್ಪ ಬರ್ತಾರೋ ಮೀಟಿಂಗಲ್ಲಿ ಕಂಪ್ಯೂಟ್ರಲ್ಲಿ ಇರ್ತಾರೋ ಗೊತ್ತಿಲ್ಲ. ನನಗೆ ಅಮ್ಮ ಊಟ ಬಡಿಸು ಅಂತ ಹೇಳಿದಾಗ ಅಲ್ಲಿದೆ ತೊಗೊಂಡೋಗು ಅಂತ ಹೇಳೋರು ಇಲ್ಲ. ಅದೇ ಮಗು ಹೋಗ್ತದೆ ಕಿಚನಲ್ಲಿ ಏನು ಸಿಕ್ಕುತ್ತೋ ಏನು ತಿಂತದೋ ಮಾಡ್ತದೋ ಅದಕ್ಕೆ ಗೊತ್ತು. ಸಣ್ಣ ಮಗು ಆದರೆ ಏನು ಮಾಡಬೇಕು ಅದು ಇಲ್ಲ. ಆ ಮಗುಗೆ ಪ್ರೀತಿ ಇಲ್ಲ ಅಂದರೆ ನೀವು ಎಷ್ಟು ಮಾಡಿಗಳು ಸಂಪಾದನೆ ಮಾಡಿ ಇಟ್ಟರೂ ಕೂಡ ಪ್ರಯೋಜನ ಇಲ್ಲ. ಬಾಧ್ಯತೆ ಅನ್ನೋದು ಕೂಡ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಮಕ್ಕಳಿಗೆ ಕಲಿಸ್ಬೇಕು. ದುಡ್ಡು ಇಟ್ಟು ಮಾಡಿರೋದಲ್ಲ ಸಂಪಾದನೆ ಮಾಡಿ, ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋ ಜ್ಞಾನವೂ ಕೂಡ ಪೇರೆಂಟ್ಸು ತಿಳಿಸ್ಕೊಡ್ಬೇಕಂತೆ. ಆವಾಗ ಆ ಮಗು ಚೆನ್ನಾಗಿರ್ತದೆ. ಆ ಮಗು ಭವಿಷ್ಯತ್ತು ಚೆನ್ನಾಗಿದ್ದರೆ ಇನ್ನು ಮುಂದೆ ಭವಿಷ್ಯತ್ತಲ್ಲಿ ಅದನ್ನೇ ಕ್ಯಾರಿ ಫಾರ್ವರ್ಡ್ ಆಗೋದು ಅಂತ ಹೇಳೋದು. ನಾವೇನಂತೀವಿ 7 ತಲೆಮಾರುಗಳಿಂದ ಅಂತ ಹೇಳ್ತೀವಿ. ನಮ್ಮ ಜೀವನವನ್ನು ಆನಂದಮಯವಾಗಿ ಮಾಡಿಕೊಳ್ಳೋಣ ಅಂತ ಎಲ್ಲರೂ ಆಚರಣೆ ಮಾಡಿ, ನಾನು ಕೂಡ ಆಚರಣೆ ಮಾಡ್ತಾ ಇದ್ದೀನಿ, ದಾರಿ ತಪ್ಪೋಗ್ತಾ ಇರ್ತೀನಿ, ಬರ್ತೀನಿ. ಆದರೆ ಮೊದಲು ಒಂದೊಂದು ವರ್ಷ ಆದರೂ ಬಾಧೆ ಬೀಳ್ತಾ ಇದ್ದೆ. ಈಗ ಆಗಲ್ಲ. ಆ ಕ್ಷಣಗಳಲ್ಲೇ ಅರ್ಥ ಮಾಡ್ಕೊತೀನಿ. ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ನಾನು ಯಾಕೆ ನನ್ನ ಬುದ್ಧಿ ಎಲ್ಲೋ ಹೋಗ್ತಾ ಇದೆ ಅಂತ ಆ ಕ್ಷಣಗಳಲ್ಲೇ ಬದಲಾವಣೆ ಮಾಡ್ಕೊತೀನಿ. ಅಂದರೆ ಅರಿವಿನಿಂದ ಹೇಗಿರಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊತ ನಾನು ಕೂಡ ಮುಂದೆ ಹೋಗ್ತಾ ಇದ್ದೀನಿ. ನನ್ನ ಜೀವನ ಆನಂದವಾಗಿದೆ, ಚೆನ್ನಾಗಿದೆ. ನಮ್ಮ ಕುಟುಂಬದಲ್ಲಿ ಇರೋರೆಲ್ಲರೂ ಕೂಡ ನನಗೆ ಸಹಾಯ ಸಹಕಾರ ನೀಡೋದ್ರಿಂದನೇ ನಾನು ಹಿಂಗೆ ಹೊರಗಡೆ ಬಂದರೂ ಕೂಡ ನನಗೆ ಯಾವ ತೊಂದರೆನೂ ಇಲ್ಲ. ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ನಮ್ಗೆ ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾ ಇವತ್ತಿನ ರಾಗಿಗುಡ್ಡೆ ಮೆಡಿಟೇಷನ್ ಸೆಂಟರ್ ಆರ್ಗನೈಸರ್ಗೂ ಈ ಅವಕಾಶ ನೀಡಿರೋರಿಗೂ, ಇಲ್ಲಿ ನೀವೆಲ್ಲ ಕೇಳಿಸ್ಕೊತಾ ಇರೋರಿಗೂ, ಕ್ಯಾಮ್ರಾ ಮ್ಯಾನ್ ಅವರು ಶ್ರದ್ಧೆಯಿಂದ ಕೇಳಿಸ್ಕೊತ ಕೂತಿದ್ದಾರೆ, ಅವರು ಕೂಡ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮಲ್ಲಿ ಎಷ್ಟೋ ಜನ PMCಯನ್ನು ನೋಡ್ತಾ ಇದ್ದೀರಾ, ಆದರೆ ಎಷ್ಟೋ ಜನ ನೀವು ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ. ಅದು ನಿಮಗೆ ಉಚಿತವಾಗಿರುತ್ತೆ. ಆದರೆ ಆ ಒಂದು ಚಿಕ್ಕ ಸಬ್ಸ್ಕ್ರಿಪ್ಷನ್ ನಮಗೆ ಎಷ್ಟೋ ಅಪೂರ್ವವಾದಂತಹ ಪ್ರೋತ್ಸಾಹ ನೀಡುತ್ತೆ.